ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು, ಕಾಣುವ ಜಗತ್ತಿನ ಸ್ವರೂಪವೇನು, ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು, ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 45ನೇ ಪದ್ಯ. ಮನುಜರೊಳೈವರು ಸುಕೃತಿಗಳು ಉಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಹಿತವಿದ ಹಿತವೆಂದರಿಯದೆ ಲೌಕಿಕ ಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪತಿಕರಿಸುತ್ತೆ ಭೋಗದಭಿಲಾಷೆಯೊಳು. ಜನ್ಮ ಶತದಿಂದ ಮುಕ್ತನಹನೇ ಕರ್ಮಿಯಹನು. ಮನುಜರಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಜಗವಿದು ನಿಜವಿದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮನೈದಿ. ತನಗೆ ಸುಗತಿಯನ್ನು ಎಳೆಸುವವನೇ ಮೂರು ಜನ್ಮದೊಳಗೆ ಮುಕ್ತಿ ಪಡೆವ ಮುಮುಕ್ಷು ವೆನಿಸುವನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಪುಸಿಯೆಂದು ವಿಶ್ವವನು ಆತ್ಮನೇ ನಿತ್ಯನೆಂದು ಉಸುರೆ ಸದ್ಗುರು ಕೇಳಿ ಪೊರಚಿಂತೆಯಳಿದು. ಒಸೆದು ಒಳಗೆ ಆರೈವುತಿಹನೇ ಅಭ್ಯಾಸಿ ಎನಿಸುವನು. ಎರಡು ಜನ್ಮದೊಳು ಮುಕ್ತನಹನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಲೋಕವೆಲ್ಲವನು ಮರೆದು ಪರತತ್ವ ಅವಲೋಕನದಿಂದ ಒಳಹೊರಗಣ ಕೃತ್ಯಾನೀಕವು ಇಲ್ಲದವನೇ ಅನುಭವಿ ಎನಿಸುವನು ಏಕ ಜನ್ಮದೊಳು ಭಾವಿಸಿ ಮುಕ್ತನಹನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರನಿಧಿ ಎನಿಸಿದನು. ಇಹದೊಳು ಮುಕ್ತನಾಗಿ ಇರುತ್ತಿರ್ಪನು, ಆರುಡನೆನಿಸುವನು ಅವನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯಚಿದ್ರೂಪಂ ಕಾಮಿತ ಜನ ಕಲ್ಪ ಭೋಜಂಗೆ ಶ್ರೀ ಶಂಭುವಿಂದಾಮೋದರಿಂದ ವಂದಿಸುವೆ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಶರಣಾರವಿಂದಗಳಲ್ಲಿ ದಂಡೋತ್ತು ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರಾದಿ ದಿಗ್ದೇವತೆಯಾದ ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಶರಣಾರವಿಂದಗಳಲ್ಲಿ ನತಮಸ್ತಕನಾಗಿ
ಮನುಷ್ಯ ಜನ್ಮದಲ್ಲಿ ದುರ್ಲಭವೆಂದೆನಿಸುವಂಥ ಸದ್ಗುರುವಿನಿಂ ಶುದ್ಧ ಚಾರಿತ್ರ್ಯമുള്ളായി ಜ್ಞಾನ ತತ್ಪರರಾಗಿ ಜ್ಞಾನ ಪ್ರತಿಪಾದನ ಸ್ಥಳವನ್ನೇ ಕೇಳಿ ಜ್ಞಾನಾನಂದವನ್ನು ಹೊಂದಬೇಕೆಂಬ ಅತುಳೇಚ್ಛೆಯಿಂದ ಕೂಡಿದಂತಹ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೆ ಶರಣಾರ್ಥಿ. ನಿನ್ನಿನ ದಿನ ಏನು ಪ್ರಾರಬ್ಧಾನುಸಾರವಾಗಿ ಸ್ವಲ್ಪ ಬೇರೆ ಕಡೆಗೆ ಇರುವಂತಹ ಸಂಭವ ಇರೋದ್ರಿಂದ ಪಾಠವನ್ನು ಪಂಡಿತೋತ್ತಮರಾದ ತಾವೆಲ್ಲ ಮಾಡಿ ಅದರ ಒಂದಿಷ್ಟು ಸೂಕ್ಷ್ಮ ಭಾಗಗಳನ್ನು ನೋಡಿ ಕ್ರಮವಾಗಿ ಅದನ್ನು ನಡೆಸೋಣ ಎಂಬಂತಹ ತಮ್ಮ ಅಪ್ಪಣೆ ಇರೋಣದರಿಂದ ಅದನ್ನು ಮತ್ತೆ ನೋಡೋಣವಾಗಿದೆ. ಅವ್ವರು ಪಾಠ ಮಾಡ್ಯಾರ, ತಾವು ಗಣಪಾಠಿಗಳು, ತಾವು ಕೂಡ ಪಾಠ ಮಾಡಿದ್ದೀರಿ. ಕೊನೆಗೆ ಪಾಟೀಲ್ರು ಅದರ ಏನು ಉಳಿದಿಲ್ಲ ಅಂತ ಹೇಳ್ಯಾರ. ಯಾಕ್ರಿ ರುದ್ರಣ್ಣ? ಪಾಟೀಲ್ ಏನ್ ಹೇಳ್ಯಾರ ನಿನ್ನೆ? ಅಂದ್ರ ಬುದ್ಧಿ ರುದ್ರತಾತ್ನವರು ಸಾಯವರು ಎಲ್ಲ ಕಂಪ್ಲೀಟ್ ಹೇಳ್ಬಿಟ್ಟಾರ್ರಿ, ಯಾವ್ದು ಬಿಟ್ಟಿಲ್ಲ ಅಂತ. ಅದೇ ನಮ್ಮ ಬುದ್ಧಿ ಮಟ್ಟಕ್ಕೆ ಇಲ್ಲ ರೀ ಅದು, ಅದಕ್ಕೆ ಹಂಗಂದೆ. ಖುಷಿ ಆಗತ್ತೆ ಯಾಕ್ರಿ ಪಾಟೀಲ್ ಸರ್? ಖುಷಿ ಇದಕ್ಕೆ ಏನಂತಾರಂದ್ರೆ ಶ್ರುತ್ಯಾರ್ಥ ಬೋಧೆ. ಯಾವತ್ತೂ ಶಿಷ್ಯ ಸಂಪನ್ನತೆಯನ್ನು ಕರ್ಕೊಂಡು ಆಚಾರ್ಯರು ಏನ್ ಮಾಡ್ತಿದ್ರು ಅಂದ್ರೆ ಖುಷಿ ಪಡ್ತಿದ್ರು. ಖುಷಿ ಪಡೋದೇ ನಿಜವಾದ ವಿದ್ಯಾನಂದ ಅಂದ್ರೆ ಏನಲ್ಲ ರುದ್ರನ ಅದು. ವಿದ್ಯಾನಂದ ಅಂದ್ರೆ ಏನಂದ್ರೆ ಈ ಶಾಲಾ ಮಕ್ಕಳಲ್ಲಿ ಇದು ಅದೇನೋ ಅಂತ್ಯಾಕ್ಷರಿ ಅಂತ ಹಾಡಿಸ್ತಾರೆ ಗೊತ್ತಾ? ಅಂತ್ಯಾಕ್ಷರಿ ಅಂತ ಒಂದು ಆಟ ಇದೆ. ಮೊದಲೊಂದು ಯಾವ್ದೋ ಒಂದು ಚಿತ್ರಗೀತೆನೋ ಜನಪದನೋ ಹಾಡ್ಬೇಕು, ಅದರ ಕೊನೆ ಶಬ್ದ ಬಂದದ್ದು ಮುಂದೆ ಅವ್ರು ಹಾಡ್ಬೇಕು, ಹೌದಿಲ್ಲ? ಏನೇನಾಗುತ್ತೆ, ಸಂತೋಷ ಆಗುತ್ತೆ. ಜೊತೆಗೆ ನಿಮಗೆ ಇನ್ನಷ್ಟು ಅದ್ರ ಬಗ್ಗೆ ಇನ್ನಷ್ಟು ಜ್ಞಾನ ಗೊತ್ತಿಲ್ಲ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಹೇಗೆ ಮಾತನಾಡ್ಬೇಕು ಅನ್ನುವಂತ ಒಂದು ಸಮಸ್ಯೆ ನಿಮ್ಮನ್ನು ಮುಂದೊಂದು ಕೂಡ್ತಿಲ್ಲ ಅದು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮತಿ ಚುರುಕಾಗುತ್ತೆ. ನನಗೆ ಬುದ್ಧಾಪೂರ್ವಕವಾಗಿನೇ ನಿನ್ನೆ ಮೊದಲು ಏನು ಹೇಳಿಲ್ಲ ನಾನು, ತಕ್ಷಣದಲ್ಲಿ ನಿಮ್ಗೆ ಹೇಳಿ ಅಂತ. ಯಾಕೆ ಹೇಳಿದ್ದು ಅಂದ್ರೆ ಸಮಸ್ಯೆ ತಕ್ಷಣದಲ್ಲಿ ಬಂದಾಗ ಹೇಗ್ ಮಾಡ್ಬೇಕಂತ ನೋಡ್ಬೇಕು. ಸಮಸ್ಯೆಯನ್ನು ಮೊದಲೇ ಯೋಚಿಸಿ ಸಮಸ್ಯೆ ಪರಿಹಾರ ಮಾಡೋದು ಬೇರೆ. ಈ ಆಶ್ರಮಗಳಲ್ಲಿ ಬಹಳಷ್ಟು ಮಂದಿ ಸ್ವಾಮಿಗಳೆಲ್ಲ ಉಪನ್ಯಾಸಕ್ಕೆ ಬಂದಿರ್ತಾರ, ಅದಕ್ಕೊಂದು ಏನೋ ವಿಷಯ ಇಟ್ಕೊಂಡಿರ್ತಾರ, ಅದನ್ನ ಸಂಚಾಕ ನೋಡ್ಕೋತಾರ ಅವರು. ಅವ್ರದ್ದು ಅದೇ ಕೆಲಸ, ಪ್ರಸಾದ ಮಾಡೋದು, ಆ ಪುಸ್ತಕ ತೆಗೆಯೋದು, ಈ ಪುಸ್ತಕ ತೆಗೆಯೋದು, ಅದಕ್ಕೊಂದು ಕತೆ ಜೋಡಿಸ್ಕೊಳ್ಳೋದು, ಹೀಗೆ ಸಂಚನ್ಕ ನೋಡಿ ಉಪನ್ಯಾಸ ಮಾಡ್ತಾರಲ್ಲ, ಅದು ಬೇರೆ. ಒಂದು ವಿಷಯ ತಕ್ಷಣದಲ್ಲಿ ಎದುರಿಗೆ ಬಂದಾಗ ನಿನ್ನೆ ಅವರು ಒಂಚೂರು ಓದಾಡಿದ್ರ ಪಾಪ ಅವ್ರಿಗೆ ನಿನ್ನೆ ಪ್ರಾರ್ಥನೆನೂ ಅವ್ರಿಗೇನೆ ಆ ಪ್ರಾರ್ಥನೆ ಮಾಡಿದ ಕೇಕ ಅರಿಲ್ಲ ಅವ್ರಿಗೆ, ತಕ್ಷಣದಲ್ಲಿ ಪ್ರವಚನ. ಅಂದ್ರೆ ಎಷ್ಟೊಂದು ಸಿದ್ಧತಾ ಅವರಲ್ಲಿ ಇರ್ಬೋದು ನೋಡಿ. ಒಂಚೂರ ಓದಾಡಿದ್ರೆ ಒಂಚೂರ ಇಲ್ಲ ನಾ ಓದ್ಕೊಂಡ್ ಬಂದಿಲ್ಲ, ನಾ ಮೊದಲ ಹೇಳಿದ್ರಿ ಅಂದ್ರ ನಾ ರೆಡಿ ಮಾಡ್ಕೋತಿದ್ನಿ ಅಂತ ಅಂದ್ರನವ್ರು ಒಬ್ಬ ನಿಜವಾದ ಯೋಧ ಅವನು ಯುದ್ಧ ಕಾಲ ಬಂದಾಗ ಶಸ್ತ್ರಗಳನ್ನು ಹುಡುಕಾಡೋದಿಲ್ಲವ, ಶಸ್ತ್ರಗಳನ್ನ ಬಗಲಿಗೆ ಹಾಕೊಂಡ್ಬಿಟ್ಟಿರ್ತಾನವ. ಯಾವ ಕ್ಷಣದಲ್ಲಿ ವೈರಿ ಎರಗ್ತಾನೋ ಆ ಕ್ಷಣದಲ್ಲಿ ಯುದ್ಧ ಮಾಡ್ಲಿಕ್ಕೆ ಇಲ್ಲ ನಾನು ಬಿಲ್ ಮನೆಯಾಗಿಟ್ಟು ಬಂದನಿ ಹೋಗಿ ಬರ್ತಕ್ಕ ಅವ್ರೇನ್ ಮಲ್ಕೊಂಡಿರ್ತಾರನ ಅವರು. ಆ ಬಿಲ್ಲು ಬತ್ತಾಳಕ್ಕೆ ಅವನ ಬೆನ್ನಿಗೆನೆ ಹೇಗಿರ್ತದನೋ ಹಾಗೆ ಪರಮ ಜ್ಞಾನಿ ಪುರುಷ ಹೇಗಿರ್ತಾನಂದ್ರ
ತತ್ಕ್ಷಣದಲ್ಲಿಯೇ ಆ ಸಂವಾದಕ್ಕೆ ಅವನು ಸಿದ್ಧನಾಗಿಬಿಡ್ತಾನೆ. ನಿನ್ನೆ ನೀವು ಮಾಡಿದ ಉಪನ್ಯಾಸ ಬಹುತೇಕ ಶ್ರೇಷ್ಠ ಉಪನ್ಯಾಸದಲ್ಲಿ ಒಂದು ಗರಿಷ್ಠವಾದಂತಹ ಉಪನ್ಯಾಸ ಅಂತ ತಾವು ಮಾಡಿದ್ರಿ. ನೀವು ಕಲಿತುಕೊಂಡು ಆನಂತರ ಹೇಳಿದ್ರೆ ಅದಕ್ಕೆ ಬಹಳ ಬೆಲೆ ಬರ್ತಿದ್ದಿಲ್ಲ. ನೀವು ತತ್ಕ್ಷಣದಲ್ಲಿ ಅದಕ್ಕೆ ಪ್ರವೇಶ ಆಗಿರೋಣದರಿಂದ ಅದು ನಿಮ್ಮ ಒಂದು ದಾಷ್ಟ್ಯವನ್ನ ಅದು ನಮಗೆ ಸೂಚಿಸ್ತದ ಅನ್ನುವಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನೇ ಹೇಳ್ತಾ, ಹೇಗೆ ಒಂದು ಅರ್ಥವ್ಯಾಪ್ತಿ, ಒಂದು ಉಪನ್ಯಾಸ ಅಂದ್ರೆ ಅದರಲ್ಲಿ ಇರಬೇಕಾದಂಥ ಮೌಲ್ಯಗಳ ಏನು, ಎಷ್ಟು ಮೌಲ್ಯಗಳನ್ನು ಒಂದು ಉಪನ್ಯಾಸ ಹೊಂದಿರ್ಲಿಕ್ಕೆ ಸಾಧ್ಯ ಅದ ಅನ್ನೋದನ್ನ ತಾವೆಲ್ಲ ನೋಡ್ಬೇಕು. ಈಗೆಲ್ಲ ಅದನ್ನ ನೀವೆಲ್ಲ ಎಚ್ಚರದಿಂದ ಪೆನ್ ಇಟ್ಕೊಂಡು ನೀಟಾಗಿ ಅದೆಲ್ಲ ತಿಳಿದುಕೊಂಡು ಹೋಗ್ಬೇಕು. ನಿಮಗೆ ಬಹಳ ಸ್ಪಷ್ಟವಾಗಿ ಬಿಟ್ಟಿದ್ದಾರೆ. ಮನೋಜರೋಳು ಏನಪ್ಪ ಶಬ್ದದು? ಮನೋಜರೋಳು ಅಲ್ಲಿ ನೋಡಿ, ಅವರು ಅಲ್ಲಿ ಪುಣ್ಯಾತ್ಮರೋಳು ಅಂತ ಬರೋದಿಲ್ಲ, ಅಥವಾ ಓದಿದವರೋಳು ಅಂತ ಬರೋದಿಲ್ಲ. ಅವ್ರು ನೇರವಾಗಿ ಏನ್ ತಗೊಂಡ್ಬಿಟ್ರು ಅಂದ್ರೆ ಮನುಜರೋಳು. ಮನುಜರೋಳು ಅಂತ ಅಂದ್ರೆ ಪ್ರಾಣಿ ಕುಲದಲ್ಲಿ ಶ್ರೇಷ್ಠನೆಂದೆನಿಸಿದ ಜ್ಞಾನಕ್ಕೆ ಅಧಿಕಾರಿಯಾದ ಯಾವುದಾದ್ರೂ ಒಂದು ಸಮೂಹ ಇದ್ರೆ ಅದಕ್ಕೆ ಮಾನವರು ಅಂತ ಕರೀತಾರೆ. ಏನ್ ಹೇಳ್ತಮ್ಮ? ಅಂದ್ರೆ ಜ್ಞಾನಕ್ಕೆ ಅಧಿಕಾರಿಯಾದಂತಹ ಯಾರಾದ್ರೂ ಇದ್ರೆ ಮಾನವರು ಮಾತ್ರ ಅಧಿಕಾರಿ. ನೋಡು, ಅರ್ಧ ಹಿಡ್ಕೊಂಡಿ, ಅರ್ಧ ಬಿಟ್ಟಿ. ಪ್ರಾಣಿ ಕುಲದೋಳು ಏನ್ ಶಬ್ದ ತಗೊಂಡಿದ್ದೇನೆ? ಪ್ರಾಣಿ ಕುಲದೋಳು ಅಂದ್ರೆ ಪ್ರಾಣವನ್ನ ಆಧರಿಸಿ. ಪ್ರಾಣಿ ಅಂದ್ರೆ ಏನಂದ್ರ, ಯಾವ ಜೀವಿಯು ಪ್ರಾಣವಾಯುವಿನ ಮೇಲೆ ತನ್ನ ಅಸ್ತಿತ್ವವನ್ನು ಹೊಂದಿದೆಯೋ ಅದಕ್ಕೆ ಏನ್ ಹೇಳ್ಬೇಕು? ಅದಕ್ಕೆ ಪ್ರಾಣಿ ಅಂತ ಕರೀಬಹುದು. ಹೌದಾ? ಈ ಪ್ರಾಣಿಗಳು 10 ಹಲವು, ಅವುಗಳನ್ನ ಹೇಳಕ್ ಹೋಗುದಿಲ್ಲ ಇಲ್ಲಿ. ಅದರಲ್ಲಿ ಮನುಷ್ಯರದೊಂದು ಗುಂಪು. ಅವ್ರಿಗೆ ಇನ್ನೊಂದು ಅನ್ವರ್ಥಕ ಹೆಸರು ಏನಂದ್ರೆ ಮಾನವರು. ಏನಂತಾರೆ ಅವ್ರಿಗೆ? ಏನಂತಾರೆ? ಮಾನವರು ಅಂದ್ರೆ, ಮಾನ ಅಂದ್ರೆ ಅಳತೆ. ಏನದಕ್ಕ ಮಾನ ಅಂದ್ರೆ ಏನು? ಅಳತೆ, ತೂಕ. ಮಾನ ಅಂತಂದ್ರೆ ಏನು? ಅಳತೆ. ಹೌದಿಲ್ಲ? ಇಟ್ಟಿದ ನಂತರ ಇಷ್ಟು ವರ್ಷ ಬದುಕ್ತಾರೆ, ಒಂದು 5 ಫೂಟೋ 6 ಫೂಟೋ ಎತ್ತರ ಇರ್ತಾರೆ, ಒಂದಿಷ್ಟು ದಿನ ಪ್ರಾಣಿ ಕುಲದಂತೆ ಆಟ ಆಡ್ತಾರೆ, ಒಂದಿಷ್ಟು ದಿನ ಅಧ್ಯಯನ ಮಾಡ್ತಾರೆ, ಒಂದಿಷ್ಟು ದಿನ ಗೃಹಸ್ಥರಾಗಿರ್ತಾರೆ, ಒಂದಿಷ್ಟು ದಿನ ಸನ್ಯಾಸಿಯಾಗಿರ್ತಾರೆ, ಆ ನಂತರದಲ್ಲಿ ಒಂದಿನ ಸತ್ತು ಹೋಗ್ತಾರೆ. ಈ ಗುಂಪಿಗೆ ಏನ್ ಹೇಳ್ಬೇಕಿದ್ದಕ್ಕೆ? ಮನುಜರೋಳು, ಮಾನವರೋಳು. ಹೌದು? ನರರೋಳು. ಇನ್ನೊಂದು ಶಬ್ದ ಏನು? ನರರೋಳು. ಏನದು? ಏನ್ ಶಬ್ದ ಅದು? ನರರೋಳು. ನರ ಅಂತ ಅನ್ನೋ ಶಬ್ದ ಕೇಳಿಲ್ಲ? ನರ ಜನ್ಮದಿನ್ ಇಹದೋಳ್ ಮಿಗಿಲುಂಟೆ ಅಂತ ಜೀವ ಸಂಬಂಧ ಸ್ಥಳದಲ್ಲಿ ಐತ್, ನೋಡ್ಕೋರಿ. ನರ ಇದ್ರ ಅರ್ಥ ಏನು ಅಂದ್ರೆ ವಿಷಯಾನು ಮಧ್ಯ ಜೀವಿತೆ ನ ರಮತೆ ಸ ನರ. ಹೆಂಗ್ ಮಾಡ್ಬೇಕಮ್ಮ ಹೇಳು? ವಿಷಯಾನು ಮಧ್ಯ ಜೀವಿತೆ ನ ರಮತೆ ಸ ನರ. ಅಂದ್ರೆ ವಿಷಯಗಳ ಮಧ್ಯದಲ್ಲೇ ಬದುಕುವುದು. ಎಲ್ಲಿ ಬದುಕ್ತೀರಿ ನೀವೆಲ್ಲ? ಈಗ ನೀವೆಲ್ಲ ಎಲ್ಲಿ ಬದುಕ್ತೀರಿ? ವಿಷಯಗಳ ಮಧ್ಯದಲ್ಲಿ. ಪಂಚ ವಿಷಯಗಳ ಮಧ್ಯದಲ್ಲಿ ಬದುಕ್ತಿರಿಲ್ಲ? ಆ ಪಂಚ ವಿಷಯಗಳ ಮಧ್ಯದಲ್ಲಿಯೇ ಬದುಕಿ ವಿಷಯಗಳೇ ಸತ್ಯ ಅಂತ ತಿಳ್ಕೊಂಡು ಹೋದ್ರೆ ನಿಮಗೇನ್ ಅನ್ಬೇಕು? ಪಶು. ಅವಕ್ಕೇನಂತಾರ? ಅವಕ್ಕೆ ಹಸಿರು ಕಾಂಡ ಕೂಡಲೇ ಎಂಬುದು, ನೆರಳು ಕಾಂಡ ಕೂಡಲೇ ಮಣಗೋದು. ಹೌದಾ? ಅವಕ್ಕೇನಂತಾರೆ? ಪಶು. ಪಶು ಏನು ಬಲ್ಲದು? ಹಸುರೆಂದೇ ಎಳೆಸುವುದು. ಹೌದಿಲ್ಲ? ಆದ್ರೆ ನರ ಹೆಂಗದ ನೋಡವ. ಆ ನರನಿಗೂ ಪಶುವಿಗೂ ವ್ಯತ್ಯಾಸ ಹೆಂಗದ ನೋಡು. ಬದುಕುದು ಪಶುವಿನ ಜೊತೆನೆ ಬದುಕ್ತಾನೆ.
ಆದ್ರೆ ಅದು ವಿಷಯದ ಜೊತೆಗೆ ರಮಮಾನ ಆಕತಿ, ಇವ್ ರಮಮಾನ ಆಗುದಿಲ್ಲ. ಹೌದಿಲ್ಲ? ಹೌದು. ಅಲ್ಲಿ ಏನೇ ಐತಿ ಅಂದ್ರ ಅದ್ರ ಬಗ್ಗೆ ಚಿಂತನೆ ಮಾಡ್ತಾನೆ. ಚಿಂತನೆ ಮಾಡುವ ಶಕ್ತಿ ಇರೋಣದರಿಂದ ಇವಾಗ ಏನ್ ಅನ್ಬೇಕು, ನ ರಮತೆ ಸ ನರ. ಹೌದಿಲ್ಲ? ಇವೆಲ್ಲ ಕಂಠಿ ಮಾಡಬೇಕು, ಇವನ್ನೆಲ್ಲ ಕಂಠಿ ಮಾಡ್ಬೇಕು. ಇನ್ನು ಮನೋಜ ಅಂತ ಅಂದ್ರೆ ಏನು ಅಂದ್ರೆ, ಬಹಳ ಮಂದಿ ಇದಕ್ಕೆ ಮನುಮುನಿಗಳಿಂದ ಜನಿತರಾದವರು ಅಂತೂ ಒಂದು ವಾಕ್ಯಾರ್ಥ ಮಾಡ್ತಾರೆ. ಆದ್ರೆ ಇದಕ್ಕೆ ಇನ್ನೊಂದು ವಿಶೇಷ ಅರ್ಥ ಏನೈತಿ ಅಂತಂದ್ರೆ, ಮನವನ್ನೇ ಪ್ರಧಾನವಾಗಿಟ್ಟುಕೊಂಡು ಮನವನ್ನು ಸಂತೈಸುವುದು. ಏನ್ ಮಾಡ್ತಾನೆ ಇವ ಹುಟ್ಟಿದ ನಂತರ ಏನ್ ಮಾಡ್ತಾನೆ? ಮನವನ್ನೇ ಪ್ರಧಾನವಾಗಿಟ್ಟುಕೊಂಡು ಮನವನ್ನೇ ಸಂತೈಸ. ನೀವೆಲ್ಲ ಏನ್ ಮಾಡಕತ್ತೀರಿ ನೋಡ್ಕೋರಿ, ಒಂದ್ ಸ್ವಲ್ಪ ನೀವೆಲ್ಲ ಏನ್ ಮಾಡ್ಕತ್ತೀರಿ ನೋಡ್ಕೊಳ್ರಿ. ನಿಮ್ಮ ಸಕಲ ಕ್ರಿಯೆಗಳೆಲ್ಲ ಮನೋಬೋಧಿತ. ಹೌದು. ನಿಮಗೆ ಓದ್ಬೇಕಂತ ಮನಸ್ಸು ಹೇಳಿದಿಂದ ಓದಾಕೊಂಡಿರ್ತೀರಿ, ಬ್ಯಾಡ್ ಅಂತೂ ಅಂದ್ರೆ ಮುಚ್ಚಿಟ್ಟಿರ್ತೀರಿ, ಅಂದ್ರೆ ಮನೋಬೋಧಿತ. ಹೌದಲ್ಲ? ಅದು ಮನೋಜನಿತ ಕಾಮನೆಗಳನ್ನ ಸಂತೈಸುವ ಸಲುವಾಗಿ ಯಾರು ಹಗಲಿರುಳು ಶ್ರಮಿಸುತ್ತಾರೆಯೋ ಅಥವಾ ಜೀವನ ಪರ್ಯಂತರ ಹೆಣಗುತ್ತಾರೆಯೋ ಅವ್ರಿಗೆ ಏನಂತ ಕರಿಬೇಕು? ಅವ್ರಿಗೆ ಮನೋಜರು. ಮನೋಜರು. ಎಲ್ಲ ವ್ಯಾಖ್ಯಾನ ಮುಗಿದಪ್ಪ. ಈ ತೆರನಾಗಿ ಇರುವ ಈ ಮಹಾನ್ ಸಂಖ್ಯೆ ಮನೋಜರೊಳೈವರು ಅಂದ್ರೆ ಈ ಮನುಷ್ಯರೊಳಗೆ 5 ಮಂದಿ ಅಂತ ಅಲ್ಲದ. ಈ ರೀತಿಯಾಗಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ಕೋಟಿ ಕೋಟಿ ಜನರನ್ನ ಎಷ್ಟು ಭಾಗ ಮಾಡ್ತೀನಪ್ಪ ಅಂತಂದ್ರೆ 5 ಭಾಗವಾಗಿ ವರ್ಗೀಕರಣ ಮಾಡೋದು. ಹೆಂಗ್ ಮಾಡೋದಪ್ಪ ಅದನ್ನ? ಹೆಂಗ್ ಮಾಡೋದು ಅದನ್ನ? ಈಗ ನಿಮ್ಮ ಸ್ಕೂಲಿಗೆ ಒಂದು 200 ಜನ ಹುಡುಗರು ಒಂದೇ ಕ್ಲಾಸಿಗೆ ಜಾಯಿನ್ ಆಗ್ತಾರಪ್ಪ. ಒಂದ್ ಕ್ಲಾಸಿಗೆ ಜಾಯಿನ್ ಆಗೋ ಹುಡುಗರಿಗೆ ಒಬ್ಬ ಮಾಸ್ತರ್ಗೆ 50 ಮಂದಿ ಪಾಠ ಹೇಳಕ್ ಸಾಧ್ಯ ಐತಿ. ಒಂದ್ ಕ್ಲಾಸ್ ರೂಮ್ ನಾಗ 30 ರಿಂದ 50 ಮಂದಿನ ಕೂಡಿಸ್ಬೋದು. 100 ಮಂದಿನ ಕೂಡಿಸಿದ್ರೆ ಪಾಠ ಹೇಳಕ್ ಆಗತ್ತಾ? ಆಗ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಆ 200 ಜನರನ್ನು ವರ್ಗೀಕರಣ ಮಾಡ್ತೀರಿ. ಏನು ಅಂದ್ರೆ ಎ ದಲ್ಲಿ 50, ಬಿ ದಲ್ಲಿ 50. ಈ ವರ್ಗೀಕರಣ ಮಾಡ್ಲಿಕ್ಕೆ ಮಾನದಂಡ ಏನು ಅಂತಂದ್ರೆ, ಸ್ವಲ್ಪ ಅತಿ ಹೆಚ್ಚು ವಿಚಕ್ಷಣ ಮತಿ ಉಳ್ಳವ್ರನ್ನ ಎ ಕ್ಲಾಸ್ ಅಂತಲೂ. ಹೌದಿಲ್ಲ? ನೀವು ಮಾಡ್ತೀರಿ? ನೀವು ಮಾಡ್ತೀರಿ? ಅಥವಾ ಮೊದಲು ಬಂದು ಅಡ್ಮಿಷನ್ ಮಾಡಿದವರು, ಹಿಂಗೇನೋ ಒಂದು ನಿಮ್ಮ ವ್ಯವಸ್ಥೆಯಲ್ಲಿ ನೀವು ಮಾನದಂಡ ಮಾಡ್ಕೊಂಡಿರ್ತೀರಿ. ಹೌದು. ಹಾಗೆ ಋಷಿಕುಲ ಅಥವಾ ವೇದ ಭಗವತಿ ಅಥವಾ ಜ್ಞಾನಿ ಪುರುಷ ಈ ಸಮಸ್ತ ಮಾನವ ಕುಲವನ್ನು ಎಷ್ಟು ಭಾಗ ಮಾಡ್ಯಾನ? 5 ಭಾಗ. ಈ 5 ಭಾಗದ ಮಂದಿಗೆ ಒಂದು ಚಲೋ ವಿಶೇಷಣ ಕೊಟ್ಟ ನಾವು. ಏನು ಅಂದ್ರೆ ಸುಕೃತಿಗಳು. ಏನಂತ ಕೊಟ್ಟಂತಮ್ಮ ಅವಕ್ಕೆ? ಸುಕೃತಿಗಳು. ಮನೋಜರೊಳೈವರು ಸುಕೃತಿಗಳು ಐತಿಲ್ಲ ಅಲ್ಲಿ? ಅಲ್ರಿ, ಮತ್ತೆ ಎಲ್ಲರೂ ಸುಕೃತಿಗಳು ಅಂತ ಅನ್ಬೇಕಾತು ಅಂದ್ರೆ ಮನುಷ್ಯ ಜನ್ಮ ಅನ್ನುವುದೇ ಒಂದು ಸುಕೃತಿ. ಇದು ಮನೋಜರ 5 ಅಂದ್ರೆ 5ನೇದ ಸುಕೃತಿ, ನಾ ದುಷ್ಕೃತಿ ಅಂತ ಹಂಗಲ್ಲ ಅದ. ಅಪ್ಪಗಳು ಹಗಲೆಲ್ಲ ಒಂದ್ ಮಾತು ಹೇಳ್ತಿರ್ತಾರೆ. ಏನಂದ್ರೆ, ಪ್ರಶಸ್ತಿ ಪತ್ರ ಬೇಕು, ಪ್ರಶಸ್ತಿ ಅದೇನ ರಾಜ್ಯ ಪ್ರಶಸ್ತಿ ಹಿಂಗ ಏನೇನು ಅನ್ನೋದಿಲ್ಲ. ನಿನ್ನೆ ಯಾರೋ ಒಬ್ರು ಫೋನ್ ಮಾಡ್ಯಾರ, ಯಪ್ಪ ನಿಮ್ ಪುಣ್ಯದಿಂದ ನನಗೆ ರಾಜ್ಯ ಪ್ರಶಸ್ತಿ ಆತ್ರಿಪ್ಪ, ಒಂದೇನೋ ಸನ್ಮಾನ ಕಾರ್ಯಕ್ರಮ ಇಟ್ಕೋತನು ಬರ್ಬೇಕ್ರಿ ಅಂತ ಅಂದ. ಬಾಳ್ ಚಲೋ ಮಾಡಿದೆಪ್ಪ ಅಂತ ಹೇಳಿಟ್ಟೆ. ಇಲ್ಲಿ ಬಂದ ನಂತರ ಕೊಡುವ ಪ್ರಶಸ್ತಿಗಳ ಮುಖ್ಯ ಅಲ್ಲ ನಿಮಗೆ. ದೇವನೇ ಪ್ರಾಣಿ ಕುಲದಲ್ಲಿ ಮನುಷ್ಯನು ಪ್ರಶಸ್ತಿ ಕೊಟ್ಟ ನಿಮಗೆ. ಅರ್ಥ ಆಗತ್ತೇನು ರುದ್ರನ? ಈ ಮನುಷ್ಯ ಜನ್ಮ ಅನ್ನೋದೇ ಒಂದು ಪ್ರಶಸ್ತಿ. ಇದು ಅವರು ಶಂಕರ ಭಾಷ್ಯರು ಗೊತ್ತಲ್ಲ ನಿಮಗೆ? ಮನುಷ್ಯತ್ವಂ, ಮುಮುಕ್ಷುತ್ವಂ, ತ್ವಂ ನಿನಗೆ, ತ್ವಂ ಅಂದ್ರೇನು? ನಿನಗೆ ಮನುಷ್ಯ ಜನ್ಮವನ್ನ ಈಶ್ವರ ಕೊಟ್ಟು ಕಳಿಸ್ಯಾನಲ್ಲ, ಅದೇ ಒಂದು ಪ್ರಶಸ್ತಿ. ಯಾಕ ಅಂದ್ರೆ ಇದು ಈಗೇನು ನಿಮ್ಮ ಜ್ಞಾನ ಜಿಜ್ಞಾಸೆ ಐತಲ್ಲ, ಇದನ್ನ
ಮಾಡ್ಲಿಕ್ಕೆ ಉಳಿದ ದೇವತೆಗಳಿಗೆ ಸಾಧ್ಯ ಇಲ್ಲ. ಸಾಧ್ಯ ಐತೆ? ದೇವತೆಗಳಿಗೆ ಸಾಧ್ಯ ಐತೆ? ಅನಿಮಿಷರಿಗೆ ಅವು ಬರೀ ಭೋಗಿ ಪಾಪಿಗಳು. ಇನ್ನು ರಾಕ್ಷಸರಿಗೆ ಪ್ರವೇಶ ಇಲ್ಲ. ಇವು ಕ್ರಿಮಿಯಾದಿ ಪ್ರಾಣಿ ವರ್ಗಕ್ಕ ಇದು ತಿಳಿದಿಲ್ಲ. ಪಾಷಾಣಗಳು ಜಡ, ಶಿಷ್ಯ ವೃಕ್ಷಾದಿಗಳು ಅಚಲಿತರು. ಮತ್ತೆ ನೀವು ಎಂಥ ಪುಣ್ಯಾತ್ಮರು ಅಂತ ನಿಮಗೆ ಅನಿಸಾಕತ್ತಿಲ್ಲ ಇದು? ಅಲ್ಲಪ್ಪ, ನಿಮ್ಮ ಜೊತೆಗೇನೆ ಅನೇಕ ಪಶುವರ್ಗಗಳ ನಿಮ್ಮ ಮನ್ಯಾಗ ಅದಾವಿಲ್ಲೋ? ಎತ್ತ, ಎಮ್ಮೆ, ಆಡ, ಕುರಿ, ಕೋಳಿ. ಅವಕ್ ಸಾಧ್ಯ ಐತೆ? ಅವಕ್ ಸಾಧ್ಯ ಐತೆ? ನೀವು ಅಲ್ಲಿ ಜಗಲಿ ಮೇಲೆ ಏನೇನೋ ಇಟ್ಟರೆ ನೋಡೋ, ಏನೇನೋ ಒಂದಿಷ್ಟು ಹೆರಿಗೆ, ಅವಕ್ ಸಾಧ್ಯ ಐತೆ? ಅವಕ್ ಸಾಧ್ಯ ಐತೆ? ಗೋಡ್ಯಾಗ ಹಲ್ಲಿ ಇರಿವಿ ಅದಾವ ನೋಡ, ಅವಕ್ ಸಾಧ್ಯ ಐತೆ? ಎಂಥ ಪುಣ್ಯ ಮಾಡಿರ್ಬೇಕು ರುದ್ರಣ್ಣ ನೀವು. ಸುಕೃತಿಗಳು ನಿಮಗೇನಪ್ಪ, ನಿಮ್ ವಿಶೇಷಣ ಏನ್? ನಿಮಗ ಸುಕೃತಿಗಳು. ನೀವು ಮನುಷ್ಯರಾಗಿ ಹುಟ್ಟಿ ಬಂದಿರಲ್ಲ, ನಿಮ್ಮಂತಹ ಪುಣ್ಯಾತ್ಮರೇ ಇಲ್ಲ ಜಗದಾಗಿಲ್ಲ. ಹೌದಾ? ಅದು ಈ ಪುಣ್ಯದಲ್ಲಿಯೇ ಆಗಲೇ ಕ್ಲಾಸ್ ರೂಮಿನದು ಉದಾಹರಣೆ ಕೊಟ್ಟಿನಲ್ಲ, ವರ್ಗೀಕರಣ. ನಿಮ್ಮ ಪುಣ್ಯದಲ್ಲಿಯೇ ಪುಣ್ಯ ಅನ್ನೋದೊಂದು ಏನದು? ಕರ್ಮ. ಪುಣ್ಯ ಅನ್ನೋದು ಏನದು? ಏನ್ ಕರ್ಮ? ಅದು ಕರ್ಮ. ಆ ಕರ್ಮವು ಬಹುವಿಧವಾಗಿರುತ್ತೆ. ಐತಲ್ತಮ್ಮ? ಆ ಕರ್ಮ ಹೆಂಗೈತಮ್ಮ? ಆ ಕರ್ಮ ಹೆಂಗೈತದು? ಅದು ಸಕಾಮವೆಂತದು, ಅದು ನಿಷ್ಕಾಮವೆಂತದು. ಅದು ಅದು ಅದೇನಪ್ಪ, ಇನ್ನು ಏನೇನು ಹೇಳ್ತಿರಲ್ಲ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಪ್ರಾಯಶ್ಚಿತ ಕರ್ಮ, ನಿತ್ಯ ಕರ್ಮ, ನೈಮಿತ್ಯ, ಅವು ಏನ ಕರ್ಮ ಜಾಲ ಅದು. ಹೌದಲ್ಲ? ಕರ್ಮನೋ ಯತಿ ಬೋದ್ಧವ್ಯಂ, ಬೋದ್ಧವ್ಯಂ ಚ ವಿಕರ್ಮನಃ ಯಪ್ಪೋ ಗಹನೋ ಕರ್ಮವು ಗತಿ. ಹೌದಿಲ್ಲ? ಆಯಾ ಕರ್ಮಗಳನ್ನ ಈ ಹಿಂದೆ ಆಚರಿಸಿದ ಅನೇಕ ಜನ್ಮಗಳ ಪ್ರತಿಫಲವಾಗಿ ನೀವು ಅನೇಕ ಜನ್ಮಗಳನ್ನು ಆಚರಿಸಿರಲ್ಲ. ಆ ಕರ್ಮಗಳ ಪ್ರತಿಫಲವಾಗಿ ನಿಮ್ಮ ಅಂತಃಕರಣ ತಯಾರಾಗೈತಿ. ಹೆಂಗ್ ತಯಾರಾಗೈತಮ್ಮ ಅದು? ಹೆಂಗ್ ತಯಾರಾಗೈತೆ ಅಂತಃಕರಣ? ಹಿಂದೆ ಘಟಿಸಿದ ಕರ್ಮಗಳ ಪ್ರತಿಫಲವಾಗಿ ಇವತ್ತೇನು ನೀವು ಮನುಷ್ಯ ರೂಪದಿಂದ 100 ಕೋಟಿ ಇದ್ರಿ ಅಂತ ತಿಳ್ಕೊಡ್ರಿ, ಎಲ್ಲಾರು ಕೂಡಿ. ನಿಮ್ಮ 100 ಕೋಟಿ ಅಂತಃಕರಣಗಳು ಹೆಂಗ್ ತಯಾರಾಗ್ಯಾವತ್ತಮ್ಮ? ಹೆಂಗ್ ತಯಾರಾಗ್ಯಾವು? ಆ ಕರ್ಮದ ಪ್ರತಿಫಲಗಳು ತಯಾರಾಗ್ಯಾವ. ಹೌದಿಲ್ಲ? ಆ ತೆರನಾದ ಅಂತಃಕರಣಗಳ ಒಂದು ದೃಷ್ಟಿಕೋನದ ಮೇಲೆ ನಿಮ್ಮನ್ನ ಎಷ್ಟು ಭಾಗ ಮಾಡ್ತೇನೆ ನಾನು? 5 ಭಾಗವಾಗಿ ಮಾಡುತ್ತೇನೆ. ಕೆಲವೊಬ್ಬರ ಅಂತಃಕರಣಗಳು ಕೆಲವೊಂದು ಅವು ಹಸಿ ಖಾರ, ಕಟಕ್ ರೊಟ್ಟಿ, ಗಾಂಧೆಣ್ಣಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ತಿನ್ಬೇಕಂತ ಕೆಲವೊಂದು ತಯಾರಾಗ್ಯಾವ. ಹೌದಿ? ಮುಂದೆ ನಿಮಗೆ ಗೀತಾ ಹೇಳುವಾಗ ಹೇಳ್ತಾನೆ ಅವನ್ನ, ಅವು ಗುಣತ್ರಯ ವಿಭಾಗ ಯೋಗ, ದೈವಾಸುರ ಸಂಪದ್ ವಿಭಾಗ ಯೋಗ, ಅವೆಲ್ಲ ಹೇಳುವುದಾವೇನ ಮುಂದವು. ಸೂಕ್ಷ್ಮ ಹಂಗ ತೋರಿಸ್ತಾನೆ ಅಷ್ಟೇ ನಿಮಗ. ಕೆಲವೊಂದು ಹುಡುಗರು ಹೆಂಗ್ ಹುಟ್ಟವಪ್ಪ ಅಂತಂದ್ರ ಅವಕ್ಕ ಬೆಲ್ಲ, ಕೆಣಿ ಹಾಲ, ಬಿಸಿ ಚಪಾತಿ, ಆಕಳ ತುಪ್ಪ ಅವು ತಿಂತಾವ. ಅದು ಒಂದು ಖಾರವಲ್ಲತ್ತತಿ, ಒಂದು ಬೆಲ್ಲವಲ್ಲತ್ತತಿ. ಇದು ನಿಮ್ ಗಮನಕ್ಕೆ ಬರ್ತತಿಲ್ಲ? ಆ ಕೂಸಿನ ಮೇಲೆ ಕೊಕ್ಕಿರಿ. ನೀವು 5 ಮಂದಿ ಇದ್ರಲ್ಲ, ನಿಮ್ಮೊಳಗ ನೋಡ್ಕೋರಿ. ಕೆಲವೊಬ್ಬರಿಗೆ ಕೆಲಸ ಪ್ರೀತಿ, ಕೆಲವೊಂದು ಅಲ್ಲೇ ಇಲ್ರಿ, ನನಗೆ ಸ್ವೀಟ್ಸ್ ಹಿಡಿಸಂಗಿಲ್ರಿ ಅಂತ ಕೆಲವೊಬ್ರು. ಕೆಲವೊಬ್ರು ನನಗೆ ದೇವ್ರು ಗುಡಿಗಳಿಗೆ ಅವು ಶಾಸ್ತ್ರ ಮಠಗಳು ಅಂದ್ರೆ ಅದನ್ನ ಹಿಡ್ಸಂಗಿಲ್ರಿ, ಸಿನಿಮಾಕ್ ಬೇಕಾದ್ ಬರ್ರಿ ಅಂತ ಅವ್ನು ನೋಡ ಅವ್ನ ಭಾವನೆ. ಅದು ಅವ್ನ ತಪ್ಪಲ್ಲದ, ಆ ಅಂತಃಕರಣ ಹಂಗೆ ತಯಾರಾಗೈತೆ. ಕೆಲವೊಬ್ಬರಿಗೆ ಬಿಳಿಯಲ್ಲಿ ಬಿಡಿಸ್ತಾವ್, ಕೆಲವೊಬ್ಬರಿಗೆ ಬಣ್ಣದಲ್ಲಿ ಬಿಡಿಸ್ತಾವ್, ಕೆಲವೊಬ್ಬರಿಗೆ ಆಟ ಪಾಠಗಳು ಪ್ರತಿಯೊಂದರಲ್ಲೂ ನೀವು ಭಿನ್ನದಿರಿ. ನಿಮ್ಮ ಭಿನ್ನ ಭಿನ್ನ ಅಂತಃಕರಣಗಳನ್ನು ವರ್ಗೀಕರಣ ಮಾಡಿ ವೇದ ಏನ್ ಮಾಡೈತಿ? ನಿಮ್ಮನ್ನ ಎಷ್ಟು ಭಾಗ ಮಾಡೈತಿ? 5 ಭಾಗ ಮಾಡೈತಿ. 5 ಭಾಗವಾಗಿ ಮಾಡೈತಿ. ಹೌದಾ? ಹೌದಾ? ಏನೇನು ಅವರವರ ಇನ್ನೇನು ಹೇಳ್ತಾನಲ್ಲ ಮುನ್ನ, ಇನ್ನು
ಯಾರ್ಯಾರು ಹೆಂಗ ಈ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ನೀವು ಒಟ್ಟರು ಕೂಡ ಬಂದಿರಲ್ಲ, ನೀವು ಒಟ್ಟರು ಒಂದೇ ಇಲ್ಲ, ನೀವು 5 ಭಾಗ ಇದೀರಿ. ನೀವು ಯಾರ್ಯಾರು ಹೆಂಗಂಗ್ ಅದೀರಿ ಅನ್ನೋದನ್ನು ವೇದ ಹೇಳ್ತತಿ. ಇನ್ನು ಮುಂದೆ ಏನು ಪೇಳುವೇನ ಅವಾರ ಉತ್ತರೋತ್ತರ ಅಂದ್ರೇನು? ಕ್ರಮವಾಗಿ. ಉತ್ತರೋತ್ತರ ಅಂದ್ರೆ ಹೆಂಗ್ ಹೇಳ್ಬೇಕಾದ್ರೆ ಕ್ರಮವಾಗಿ. ಹೌದು ಹೌದು. ಆ ಕ್ರಮ ಹೇಳುವಾಗ ಹೆಂಗೈತಂದ್ರೆ ವೇದಾಂತದಲ್ಲಿ ಒಂದು ಕ್ರಮ ಅದ. ವೇದಾಂತದಲ್ಲಿ ಒಂದು ಕ್ರಮ ಅದ. ಏನಂದ್ರೆ ಮಂದದಿಂದ ಪ್ರಾರಂಭವಾಗಿ ಉತ್ತಮರವರೆಗೆ ಹೇಳೋದು. ಹೆಂಗ್ ಹೇಳೋದಪ್ಪ ಕ್ರಮ ಅದು? ಮಂದದಿಂದ ಪ್ರಾರಂಭವಾಗಿ ಉತ್ತಮದವರೆಗೆ ಹೇಳೋದು. ಈಗ ನೀವು ವೇದಾಂತ ಗೋಷ್ಠಿಗಳಿಗೆ ಹೋಗಿರ್ತೀರಿ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರವಚನಗಳ ಒಂದು ವರ್ಗೀಕರಣ ಅಂತ ಮಾಡಿರ್ತಾರೆ. ನಮ್ಮ 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 ಹಂತೋಡ್ರನ್ನ ಕೇಳ್ರಿ ನೀವು, ಅವ್ರಿಗೆಲ್ಲ ಅದು ಕಳೆದ 50 ವರ್ಷದಿಂದ ನಡೆಸ್ತಾರ ಅವ್ರು ಅದನ್ನು. ಅಲ್ಲಿ ಹೆಂಗ್ ವರ್ಗೀಕರಣ ಅಂದ್ರೆ ನಮ್ಮಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು 10 ಮಿನಿಟ್ ಈಗ ಕಲಿತಿರ್ತೀವಲ್ಲ, ಅವ್ರಿಗೆ ನಮಗೊಂದು 10 ಮಿನಿಟ್ ಮೊದಲ ಕೊಟ್ಟು ಬಿಡ್ತಾರೆ. ಅಂದ್ರೆ ಮಂದಿ ಕುಡುಕಿತ ಮೊದಲ ಏನೋ ತಪ್ಪು ಹೇಳಿ ಒಪ್ಪು ಹೇಳಿ ಈಗ ಹೇಳಿ ಮುಗಿಸಿ ರೂಢಿ ಮಾಡ್ಕೊಳ್ಳಿ ಅಂತ ನಮಗ್ ಕೊಡು. ಆ ನಂತರ ನಮ್ಗಿಂತ ಚಲೋ ಮಂದಿ ಕೊಡು, ಆ ನಂತರ ನಮ್ಗಿಂತ ಹೆಚ್ಚು ಓದ್ದವ್ರಿಗೆ ಕೊಡು, ಆ ನಂತರ ಅದಕ್ಕಿಂತ ಒಂದಿಟ ದೊಡ್ಡ ಮಟ್ಟದವ್ರಿಗೆ ಕೊಡುದು. ಕಡಿಕೆ ಏನ್ ಕೊಡುದಪ್ಪ ಅಂತಂದ್ರ ಒಬ್ಬ ಜಾಣ ಗುರುವಿಗೆ ಕೊಡು. ಇದಕ್ಕೆ ಏನಂತಾರೆ? ಇದಕ್ಕೆ ಕ್ರಮ ಅಂತಾರೆ. ಉತ್ತರೋತ್ತರ ಕ್ರಮ ಅಂತಾರೆ. ಹೌದು ಹೌದು. ಹಿಂಗ ನಿಮಗೆ ನಾ ತೆಳಗ ಪಾಠ ಮಾಡ್ತೇನೆ. ಹೌದಾ? ಒಣ್ಣೆ ನೋಡಿ, ಒಣ್ಣೆ ನೋಡಿ. ಹಿತವು ಇದು ಅಹಿತವು ಎಂದು ಅರಿಯದೆ ಲೌಕಿಕ ಹಿತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪಥೀಕರಿಸುತ್ತೆ. ಭೋಗದ ಅಭಿಲಾಷೆಯಳು ಜನ್ಮಶತದಿಂದ ಮುಕ್ತನಹನೆ ಕರ್ಮಿಯಹನು. ಇನ್ನೊಂದು ತೆಳಗಿನೊಂದು ಓದಿ, ಅದು ಕೂಡ ಒಮ್ಮೆ ಹೇಳ್ತೀನಿ. ಜಗವು ಇದು ನಿಜವು ಇದರೊಡ ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನ್ನು ಐದಿ ತನಗೆ ಸುಗತಿಯನ್ನೇ ಎಳೆಸುವವನೇ 3 ಜನ್ಮದೊಳಗೆ ಮುಕ್ತಿ ಪಡೆಯುವ ಮುಮುಕ್ಷಿ ಎನಿಸುವನು. ಯಾಕೆ ಎರಡು ಕೂಡ ಓದನ್ನೆ ಅಂದ್ರೆ 2 ಕರ್ಮಕ್ಕೆ ನೇತ್ಕೊಂಡು ಬಿದ್ದಾವ. ಅಲ್ಲ ಅಲ್ಲಿ ಎರಡನ್ನು ಗಮನಿಸಿ. ಅಲ್ಲಿ ಹಿತ ಇದರ ಮೇಲಿಂದ್ರ ಹೋಯ್ತಿ, ತೆಳಗಿಂದ್ರ ಹೋಯ್ತಿ, ಕರ್ಮ ಇಲ್ಲಿ ಹೋಯ್ತಿ, ಅಲ್ಲಿ ಹೋಯ್ತಿ. ಅದು ಸ್ವಲ್ಪ ವ್ಯತ್ಯಾಸದಿಂದ 2 ಕೂಡಿ ಓದಂತ ಹೇಳಿ ನಾನು. ಹೌದಾ? ಮೊನ್ನೆ ದಿವಸ ಹಿತವೇದು ಅಹಿತವೇದು ಹೆಂಗೆ 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 ನೋಡು. ಈ ದೇಶದೊಳಗೆ ನಿನ್ನ ಜೀವನ ಪ್ರಾರಂಭ ಆಕದಲ್ಲ, ನಿನ್ನ ಜೀವನ ಪ್ರಾರಂಭ ಆಗುವುದ ಈ 2ರ ಮಧ್ಯದಲ್ಲಿ ನಿಂತೀರಿ ನೀವು. ನೀವು ಏನನ್ನ ಬಯಸ್ತೀರಿ ಅಂತ ಅಂದ್ರೆ ನೀವು ಹಿತವಾಗಿ, ನನಗೆ ಯಾವುದು ಹಿತ ಹಿತ ಈ ಪದಕ್ಕೆ ಬಹಳ ಚಂದ ಅರ್ಥ ನೋಡಿದ್ರೆ, ಹಿತವಾವುದು ಇಹ ಪರದೊಳು ಧರ್ಮರತಿ. ನೀವು ಜೀವ ಸಂಬೋಧನೆಗೆ ಹೋಗ್ಬೇಕು. ಇವನ್ನ ಹಂಗೆ ಜ್ಞಾನ ಪ್ರತಿಪಾದನೆ ಹಂಗೆ ಡೈರೆಕ್ಟ್ ಬಂದಿಲ್ಲದ. ಹಿಂದ ಜೀವ ಸಂಬೋಧನೆ ನೀತಿ ಕ್ರಿಯಾಚಾರ್ಯದಲ್ಲೇ ನಮ್ಮಂತವ್ರನ್ನ ಕುಂಡ್ರಿಸ್ಕೊಂಡು ತಲೆ ಹೊಡ್ಕೊಂಡು ಹೋಗ್ಯಾರ ಅವರು. ಹಿತ ಹಿತ ಅಂದ್ರೆ ಇಂದ್ರಿಯ ಅನುಕೂಲ ವ್ಯಾಪಾರ. ಏನ್ ಅನ್ಬೇಕಮ್ಮ ಅದಕ್ಕೆ? ಇಂದ್ರಿಯ ಅನುಕೂಲ ವ್ಯಾಪಾರ. ಅವ್ರ ಪರಲೋಕ ವರ್ಗ ಯಾವ ಹಿತ ಯಾವ್ದಕ್ಕೆ ನೋಡಿದಕ್ಕೆ? ಈ ಲೋಕದಲ್ಲಿ ಇಂದ್ರಿಯಗಳಿಗೆ ಸುಖ ಆಗಿರ್ಬೇಕು, ಸತ್ತ ನಂತರ ಸ್ವರ್ಗದಾಗ ಕಾಣಿರ್ಬೇಕು. ಸಾರ್ಲೆ ಕೇಳ್ರಿ. ಮತ್ ಸಮಾಜ ಶಾಸ್ತ್ರ ಸಮಾಜ ಶಾಸ್ತ್ರ ಹಿತ ಎದಕ್ಕೆ ಅನ್ನಬೇಕು ಅನ್ನಕ್ಕೆ ಅವ್ರು ನಿಜಗೊಂಡ್ರು ವ್ಯಾಖ್ಯಾನ ಮಾಡ್ತಾರೆ. ಹಿತವಾವುದು ಇಹ ಪರದೋಳು. ಎಲ್ಲೆಲ್ಲ ಲೆಕ್ಕ ಮಾಡಿರ್ತಮ್ಮ ಅವರು? ಇಹ ಮತ್ತು ಪರ. ಇಹದಲ್ಲಿ ಕೀರ್ತಿ ತಂದಿರ್ಬೇಕು, ಪರಲೋಕದಲ್ಲಿ ನಮ್ದೊಂದು ಸೀಟ್ ಇರ್ಬೇಕು. ಇದಕ್ಕೆ ಹಿತ ಆಗಬೇಕು. ಅಹಿತ ಅಂದ್ರೆ ಏನು? ಈ ಲೋಕದಲ್ಲಿ ಸುಖ ಕೊಟ್ಟ ಪರಲೋಕದಲ್ಲಿ ನರಕಕ್ಕೆ ಕಳಿಸ್ತಿತ್ತಂದ್ರೆ ಅಹಿತ. ಈಗ ಕ್ಷಣ ಆಜ್ಞವ್ರು ಹಿತ ಏನಂತಾರ ಅವರು? ಓದೋದನ್ನ ಇನ್ನೊಮ್ಮೆ ಹಿತ ಹಿತವು ಇದು ಅಹಿತವು ಎಂದು ಅರಿಯದೆ ಲೌಕಿಕ ಹಿತನಾಗಿ.
ಹಿತ ಇದು ಇದು ಈಗೇನ ಕರ್ಮ ಮಾಡ್ತಾನಲ್ಲ ಇದನ್ನ ಮನುಷ್ಯನಾಗಿ ಹುಟ್ಟಿದ್ದು ಒಂದು ಮೊದಲನೇದೊಂದು ಪ್ರಶಸ್ತಿ ಬಂದತೆ ನನಗೀಗ. ಮನುಷ್ಯನಾಗಿ ಹುಟ್ಟಿದ ಒಂದು ಪ್ರಶಸ್ತಿ ಬಂದತಿ ಅಂದ್ರೆ ಪ್ರಾಣಿ ಕೆಲಸ ಮಾಡಕ್ ಬರ್ತಾನೆ ನೀನು? ಮಾಡಕ್ ಬರಂಗಿಲ್ಲ, ಬರಲ್ಲ. ಅಲ್ಲ, ಪ್ರಾಣಿ ಕೆಲಸ ಅಂತ ಮಾಡಕ್ ಬರಂಗಿಲ್ಲ. ಈಗಾಗಲೇ ಅಹಿತ ಕರ್ಮಗಳು ನಿನ್ನಿಂದ ವರ್ಜ್ಯ ಅದು ಈಗ ಅವು ಅಮೂಲ್ಯ ಹೋತಿ. ಯಾಕಂದ್ರೆ ಜ್ಞಾನ ಪ್ರತಿಪಾದನೆ ಸ್ಥಳದ 58ನೇ ಪದಕ್ಕೆ ಬಂದಿ ನೋಡಿ. ಈಗ ಅಲ್ಲಿ 45ನೇ ಪದಕ್ಕೆ ಬಂದಿ ಅಂದ್ರೆ ನೀ ಬಹಳ ಎತ್ತರ ಮಟ್ಟದ ವ್ಯಕ್ತಿ ನೀನು. ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಶಾಸ್ತ್ರ ನಿನಗೆ ಏನ್ ಮಾಡೈತಿ ಅಂದ್ರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ. ಕಾರ್ಯ ಇದನ್ನ ಮಾಡಬೇಕು, ಇದನ್ನ ಮಾಡಬಾರದು ಅಂತ ಹೇಳಿ ಯಾವ್ದು ನೇಮ ಮಾಡೈತಪ್ಪ ಇಲ್ಲೇ? ಶಾಸ್ತ್ರವೇ ನೇಮ, ಶಾಸ್ತ್ರವೇ ಪ್ರಮಾಣ ಕೇಳಾರ್ಗೆ. ಹೌದು. ಅಂದ್ರೆ ಮನುಷ್ಯನಾಗಿ ಹುಟ್ಟಿ ಬಂದ ನಂತರ ಈ ಮನುಷ್ಯ ಜನ್ಮ ಇದು ಮುಕ್ತನಾಗದಿದ್ರೆ ಅಷ್ಟೊತ್ತು ಕಡಿಲಿ ಏನ್ ಸಿಗ್ಬೇಕಂತಂದ್ರೆ ಪರಲೋಕದಲ್ಲಿ ಒಂದು 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 ಸೀಟ್ ರನ್ ಸಿಗ್ಬೇಕು. ಹಿಂದ ಯಾರು ಮಾಡ್ತಾರಲ್ಲ ಇವ್ರಿಗೆ ಏನಂತಾರಂದ್ರ ಕರ್ಮಠರು. ಏನಂತಾರ ತಮ್ಮ ಇವರಿಗೆ? ಕರ್ಮಠರು. ಏನಂತಾರೆ? ಕರ್ಮಠರು, ಕರ್ಮಿಗಳು. ಅವ್ರಿಗೆ ಹೆಸರು ಏನವ್ರಿಗೆ? ಕರ್ಮಿಗಳು. ಹೌದು. ಈ ಕರ್ಮಿಗಳು ಏನದಾರಲ್ಲ, ಈ ಕರ್ಮಿಗಳು ಸಾಮಾನ್ಯವಾಗಿ ಇವರು ಜೀವನದಲ್ಲಿ ಏನ್ ನೋಡ್ಬೇಕು ನೀವು ನೋಡ್ಬೇಕಿದನ್ನ. ಅವರು ಒಂದು ಗ್ರಹಣ ಬಿಡುವುದಿಲ್ಲ, ಅವರು ಒಂದು ಏಕಾದಶಿ ಬಿಡುವುದಿಲ್ಲ, ಅವರು ಉಪವಾಸ ಇರುವುದೇನೋ, ಅವ್ರು ತಣ್ಣೀರಾಗ ಹೋಗಿ ನಿಂದಿರುವುದೇನೋ, ಅವ್ರು ಯಜ್ಞ ಯಾಗಾದಿಕ ಮಾಡುವುದೇನೋ, ಹಗಲಿ ರಾತ್ರಿ ಅದನ್ನ ಮಾತಾಡುವುದೇನೋ. ಅಂದ್ರೆ ಒಟ್ಟು ಕರ್ಮದ ರಾಠಾಳದ. ಆ ಕರ್ಮದ ರಾಠಾಳದೊಳಗೆ ಅವ್ರು ಏನು ತಿಳ್ಕೊಂಡಾರಂತಂದ್ರೆ ಪರಮಾತ್ಮನೊಪ್ಪ ನನ್ನಿಂದ ಅನ್ಯದಾನ, ಆ ಪರಮಾತ್ಮನಿಂದ ರಚಿತವಾದ ಈ ಜಗತ್ತಿದು, ಈ ಜಗತ್ತಿನಲ್ಲಿ ಸಕಲ ಭೋಗ ಭಾಗ್ಯಗಳು ಬರ್ಬೇಕಾತಂದ್ರೆ ಪರಮಾತ್ಮನ ಕರುಣೆ ಬೇಕು. ಆ ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾ ಏನ್ ಮಾಡ್ಬೇಕಿಲ್ಲೇ? ಯಜ್ಞಯಾಗಗಳನ್ನು ಮಾಡಬೇಕು, ಕರ್ಮವನ್ನ ಮಾಡಬೇಕು. ಹೌದು. ಅವ್ರ ವಿಚಾರ ಪಕ್ಕ ಸರಿಯಾಗಿ ತಿಳ್ಕೋರಿ ಅದನ್ನ. ಅವರು ಎಷ್ಟು ಆ ಕರ್ಮದಲ್ಲಿ ಮುಣಿಗ್ಯಾರಪ್ಪ ಅಂತಂದ್ರೆ ಅದನ್ನ ಬಿಟ್ಟರೆ ಬೇರೆ ಜಗತ್ತನ ಇಲ್ಲ ಅವ್ರಿಗೆ. ಎದ್ದ ಕೂಡ್ಲೆ ಒಂದು ಮಂತ್ರ, ಕದಾ ತೆಗೆದ ಕೂಡ್ಲೆ ಸೂರ್ಯನ ಮಂತ್ರ, ನೀರಿಗೆ ಹೋಗಿ ಜಳಕ ಮಾಡಕ್ ಹೋದ್ರೆ ಬಕೆಟಿಗೆ ಒಂದು ಮಂತ್ರ, ಜಳಕ ಮಾಡಿದ್ದಿಂದ ಹೊರಗೆ ಬರುವ ಮತ್ತೊಂದು ಮಡಿ ಮಂತ್ರ, ಚಿಚ್ಚಾಪಿಗೊಂದು ಮಂತ್ರ, ದೇವತೆಗೊಂದು ಮಂತ್ರ. ಒಟ್ಟು ಪ್ರತಿಯೊಂದು ಎಲ್ಲವೂ ಕೂಡ ಅವರು ಆ ಕರ್ಮದಿಂದಲೇ ತಮ್ಮ ದಿನವನ್ನು ಆಚರಿಸ್ತಾರೆ. ಅವರ ಪುರುಷಾರ್ಥಗಳು ಹೆಂಗಿರ್ತಾವ ಅಂತಂದ್ರೆ ಧರ್ಮ, ಅರ್ಥ, ಕಾಮ, ಸ್ವರ್ಗ. ಹೆಂಗಪ್ಪ ಅವ್ರ ಪುರುಷಾರ್ಥ ಹೆಂಗದವಮ್ಮ? ಅವು ಧರ್ಮ, ಅರ್ಥ, ಕಾಮ, ಸ್ವರ್ಗ. ನೀವೇನ್ ಕಲ್ತೀವಿ ಹೇಳು? ನೀವೇನ್? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದನ್ನ ಬಿಟ್ಟಾನ ನೋಡವ ಅಲ್ಲಿ, ಬಿಟ್ಟಾನ ನೋಡವ ಅಲ್ಲಿ. ಶಾಸ್ತ್ರ ಅದು ಮುಖ್ಯ ಪುರುಷಾರ್ಥನ ಬಿಟ್ಬಿಟ್ಟಾನ. ಅದನ್ನ ಬಿಟ್ಟಾನವ. ಆ ಜಗದಾಗ ಏನ್ ಕೊಡ್ತಾನವ? ಸ್ವರ್ಗ. ಅದನ್ನ ಹಿಂದೆ ಜ್ಞಾನ ಪ್ರತಿಪಾದನೆ ಸ್ವರದೊಳಗೆ ಹಿಂದೆ ಎಂದಿರ್ಪೇನೋ ಇನ್ನು ಯಾವುದೋ ಒಂದು ಪದದೊಳಗೆ ಜ್ಯೋತಿಷ್ಠೋಮ ಯಾಗಾದಿಗಳನ್ನೊಂದೇ ರಚಿಸುವ ಬಾಧೆ ಹೋಗಿ ಸಕಲ್ ಜಗನ್ಮಯನಾಗಿ ಎಂದಿರ್ಪೇನೋ. ಅದನ್ನ ಹಿಂದೊಂದ್ಸಲ ಕಲ್ತೀರಿ ನೀವು ಅಲ್ಲಿ. ಏನು ಏನು 5 ಗಂಟೆಗೆ ಎದ್ದ ಹವಿಸು ಅವು ಏನೇನು ಅವು ಗಿಡಮೂಲಿ ಅವು ತಂದು ಅದನ್ನ ಮಾಡುದು, ಶಿಷ್ಯರು ಸಾರಿಸುದು, ಆ ಗುರುಗಳು ಯಜ್ಞ ಕುಂಡ್ಲಕ್ಕೆ ಕೊಂಡ್ರುದು, ಹೊತ್ತು ಬರುವ ತನಕ ಯಜ್ಞ ಮಂತ್ರವನ್ನು ಹೇಳು. ಅವ್ರ ಉದ್ಯೋಗ ತಮ್ಮ ಹೌದಿಲ್ಲ?
ಅವ್ರ ಆಯುಷ್ಯ ಪರ್ಯಂತರ ಅವ್ರ ತಲೆ ಏನಪ್ಪಾ ಅಂತಂದ್ರೆ ಇದುವೇ ಧರ್ಮ. ಅವ್ರ ತಲೆಗೆ ಏನ್ ತಮ್ಮ ಧರ್ಮ ಅಂದ್ರೆ ಏನು? ಯಜ್ಞಯಾಗಗಳನ್ನು ಮಾಡೋದೇ ಧರ್ಮ. ಧರ್ಮ. ಇದರಿಂದ ದೇವತಾ ಪ್ರೀತ್ಯರ್ಥವಾಗಿ ನಮಗೇನು ಭೋಗ ಸಿಗ್ತದಲ್ಲ ಅದು ಅರ್ಥ. ಅದನ್ನ ಏನು ಹೊಟ್ಟೆ ತುಂಬ ಉಂಡು ಮೈ ತುಂಬ ಅದನ್ನ ಏನು ಭೋಗಿಸ್ತಲ್ಲ ಅದು ಕಾಮ. ಇಷ್ಟಾದ್ರೆ ಈ ಮನುಷ್ಯ ಜನ್ಮ ಮುಗಿತು. ಅವ್ರ ಕೆಲಸ ಎಂತಮ್ಮ ಅವ್ರದ್ದು? ಹೌದಾ? ಅರ್ಥಕತೆ ಈಗ ಇಷ್ಟಾದ್ರೆ ಮುಗಿತಿ. ಎಂದು ಒಂದಿನ ಏನಕ್ಕಲ್ಲ ಈ ದೇಹ ಒಂದಿನ ಬಿದ್ದ ಹೋಗುದು. ಇಲ್ಲಿ ಬಿದ್ದು ಹೋದ ನಂತರ ಆ ಮುಂದಿನ ಲೋಕದಲ್ಲಿ ಹೋಗಿ ಆ ಲೋಕದಲ್ಲಿ ದೇವತಾ ಭೋಗ ಅನುಭವಿಸಿ ಕೊನೆಗೆ ಬ್ರಹ್ಮನಿಂದ ಉಪದೇಶ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವ ತೇಷು ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರ ಅಮೃತ ಆಹಾ ಪರ ಮುಚ್ಚಂತಿ ಸರ್ವೇ. ಅವ್ರ ಮಂತ್ರಿರು. ಮತ್ತೆ ಅವನ್ ಕಲಿಸ್ರೆ ಇನ್ ಕರ್ಮ ಕರ್ಮ ಕರ್ಮಕಾಂಡ ಹೇಳೇನ ಅದನ್ನೇ ಸರೋವರದ ಸಹಿತದು ಸರೋವರದ ಕೆರೆಗಳನ್ನ ನೆನೆಸಬಹುದು. ಕರ್ಮದ ಮಂತ್ರ ನೆನೆಸಾಕೈತಮ್ಮ. ಅವನು ಈ ಕರ್ಮವನ್ನು ವೇದಾಂತ ವಿಜ್ಞಾನ ಅಂದ್ರೆ ಅದನ್ನು ವಿಜ್ಞಾನಗೊಳಿಸಿ ಸುನಿಶ್ಚಿತಾರ್ಥ ಅವನು ಇದರಲ್ಲಿ ನಿಶ್ಚಯ ಮಾಡಿಕೊಂಡು ಕೊನೆಗೆ ಅಲ್ಲಿ ಹೋಗಿ ಆನಂತರ ಸನ್ಯಾಸ ಇನ್ನ ದೂರ ಐತೆ ಅವನ್ ಗದ್ಲ. ಈ ತೆರನಾಗಿ ತಿಳಿದುಕೊಂಡು ಬದುಕುವಂತಹ ಮನುಷ್ಯ 100 ಜನ್ಮದೊಳು ಮುಕ್ತನು. ಕೊನೆ ಜನ್ಮ ಬರ್ದ ನೋಡಮಲ್ಲಿ. 100 ಜನ್ಮ ಅಂದ್ರೆ 100 ಸಲ ಹುಟ್ಟಿ 100 ಸಲ ಸಾಯುವುದಲ್ಲ. ಹಿಂದೆ ಕರ್ಮವೇ ಸತ್ಯ, ಕರ್ಮದಿಂದ ಉಂಟಾದದ್ದೇ ಧರ್ಮ, ಅದರಿಂದಲೇ ಅರ್ಥ, ಅದರಿಂದಲೇ ಇದು ಎಲ್ಲ ಸಿಗ್ತತಿ ಅಂತ ತಲೆಯಾಗಿ ತುಂಬ ತುಂಬಿಕೊಂಡಂತಹ ಮನುಷ್ಯ ಶಾಸ್ತ್ರದಲ್ಲಿ ಬಂದು ಗುರುಪಾದದಲ್ಲಿ ಸೇರಿ ಸದ್ಗುರುವಿನ ಬಳಿಗೆ ಬಂದ್ರು ಕೂಡ ಅವಾಗ ಶಾಸ್ತ್ರ 100 ದಿವಸ ಹೇಳ್ಬೇಕಂತಿದ್ರು. 100 ಜನ್ಮ ಅಂದ್ರೆ ಹುಟ್ಟಿ ಸಾಯ್ಬೇಕಂತಿಲ್ಲ. ಅಹಂ ಧರ್ಮಸ್ಮಿ ಆಗಲಿ, ವೃತ್ತಿ ಜ್ಞಾನವಾಗಲಿ, ಪ್ರಜ್ಞಾನವನ್ನು ಹೆಮ್ಮಾತ್ಮ ಆಗಲಾಗಲಿ, ಕೊನೆಗೆ ಹೇಳಿ 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 ಅವಾಗ ತತ್ವಮಸಿ ಮಹಾವಾಕ್ಯವನ್ನು 2 ಸಲ ಹೇಳ್ಬೇಕಪ್ಪ. ಅವಾಗ 100 ಸಲ ಹೇಳ್ಬೇಕು. 100 ಶತಜನ್ಮದಿನ ಬರ್ದಾನಿಲ್ಲ ಅಲ್ಲಿ ಅವ. ಅಂದ್ರೆ ಶತಜನ್ಮ ಅಂದ್ರೆ 100 ಸಲ ಹುಟ್ಟಿ ಸಾವುದಲ್ಲ. ಮತ್ತೆ ನೀವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ 100 ಸಲ ಹುಟ್ಟ್ರಿ, 1000 ಸಲ ಹುಟ್ಟ್ರಿ. ಮಷಿನ್ ಅಂತ ಜೀವನ ಐತಲ್ಲ ಅದು ಹೆಂಗೋ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ರಿ. ಜ್ಞಾನ ಇದು ಅಂದ್ರೆ ಅವ ಏನ್ ಮಾಡ್ಬೇಕು? ಅವ 100% ರಿಸಲ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ನನಗೆ ನೀನಟ್ಟು. ಈಗ ನೀವು ಕ್ಲಾಸ್ ರೂಮ್ನ ಪಾಠ ಮಾಡ್ತಿರ್ತೀಯಪ್ಪ, ಒಂದ್ ಹುಡುಗ ಒಂದ್ ಮ್ಯಾಥಮೆಟಿಕ್ಸ್ ಒಂದ್ ಇಕ್ವೇಶನ್ ಬಿಡಿಸ್ಬಿಡ್ತೇಪ, ನೋಡಿಬಿಡ್ತಾನ ಮುಗಿತಾವಂದ. ಇವ್ ಕೆಲವೊಂದ್ ಇರ್ತಾವ ನೋಡ, ಅವ್ ದಿನ ಅದನ್ನ ಹೇಳೋದವ್ಕ. ಅವ್ ದಿನ ಹೇಳಿದ್ರು ಅವ್ ತಲೆ ಹತ್ತಬೇಕಂತಂದ್ರೆ 100 ಸಲ ಕೇಳ್ಬೇಕವು. ಅವು 100 ವರ್ಷ ಬದುಕಿರ್ತಾವ ಕರ್ಮಟ್ರು. ಕರ್ಮಟ್ರು 100 ವರ್ಷ ಬದುಕಿರ್ತಾವ. 100 ವರ್ಷ ಬದುಕಿದ್ರೆ ಅವ್ರ ಬಾಯಾಗಿದ್ದ ಬರುದೇನಪ್ಪಾ ಅಂತಂದ್ರೆ ಆ ಜ್ಞಾನದ ಕಡೆಗೆ ಅವ್ರ ಮನಸ್ಸಾಗಿರುವುದಿಲ್ಲದು. ಅವ್ರು ಬರೀ ಏನಪ್ಪಾ ಅವ್ರ ವಿಚಾರ ಏನೋ ಅವ್ರದ್ದು ಯಜ್ಞೇಶ್ವರನನ್ನ ಪ್ರಾರ್ಥನೆ ಮಾಡೋದು. ಹೌದಿಲ್ಲ? ಇದನ್ನ ಬಿಟ್ಟರೆ ಸತ್ಯ ನಾನು ಅವ್ರ ಬೆಲೆ ಏನ್ ತಿಳ್ಕೊಂಡ್ರೆ ಈ ಈ ದ್ವೈತ ಕರ್ಮಾನುಷ್ಠಾನವನ್ನ ಬಿಟ್ಟು ಅಕಸ್ಮಾತ್ ತಪ್ಪಿದರೆ ನಾನು ಆ ಕಡೆ ವಾಜ್ಞೆ ಅಂದ್ರೆ ಸತ್ಯ ನೋಡ್ ನಾನು ಅಂತ ತಿಳ್ಕೊಂಡಿರ್ತಾನೆ ನೋಡ. ಅವಾಗ ಒಂದು ಸಲ ಒಂದ್ ದಿವ್ಸ ಪ್ರವಚನ ಬಂದ್ರೆ ಅದು ಅವ್ರದ್ದು ಕೆಲಸ ಆಗೋದಿಲ್ಲ. ನಾವು ಅವ್ರ ಆಯುಷ್ಯ ಪರ್ಯಂತ ಸದ್ಗುರುವಿನ ಪಾದದಲ್ಲೇ ನಿಂದಿರ್ಬೇಕು ಅವ್ರು. ನೀವು ವಿಚಾರ ಮಾಡ್ರಿ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಇಷ್ಟು ವರ್ಷ ಆತಲ್ಲ, ನೀವೇನು ಕರ್ಮಿಯೋ
ಏನು ಆರೂಢರೋ ಅಂತ ನಿಮಗೆ ತೋರಿಸ್ಕೊಟ್ಟು ಬಿಡ್ತೀನಿ. ಯಾರು ಈ ಪ್ರವಚನದ ಸಮಯಕ್ಕೆ 1 ಗಂಟೆ ಮಣಿ ಬಿಟ್ಟು ಶಾಂತವಾದ ಜಾಗೆಯಲ್ಲಿ ಬಂದ ಸಾಕೆ ಸಂಸಾರ, ಈ ಜ್ಞಾನವೇ ಬೇಕು ಅಂತ ಯಾರೋ ಇದನ್ನ ಕೇಳ್ತಿರಲ್ಲ, ನೀವು ಆರೂಢರು. ಇಲ್ಲ, ಇಲ್ಲೊಂದಿಟ್ಟು ಮಣಿ ಒಂದು ಶೇಂಗಾಕಾಯಿ ಹೊಡ್ಕೋತ ಚೌಳಿಕಾಯಿ ಸೋಚ್ಕೋತ ಕೇಳ್ತೀರಿ, ಹೆಂಗೋ ಪುಗ್ಸೆಟ್ಟಿ ಕೇಳ್ತದ ಅಂತ ಇಟ್ಕೊಂಡು ಮ್ಯೂಟ್ ಮಾಡ್ಕೊಂಡು ಕೇಳ್ತಿರಲ್ಲ, ನೀವು ಕರ್ಮಿಗಳು. ಇಲ್ಲೇ ನಿಮಗೆ ತೋರಿಸ್ಬಿಡ್ತೇನೆ ನೋಡಿ. ಅವು ಏನು ಶಾಸ್ತ್ರದಲ್ಲಿ ಅದು ಬೇರೆ, ಆ ಅನುಭವದಲ್ಲಿ ನಿಮಗೆ ಸಿಕ್ಕಲ್ಲ. ಸಂಸಾರದೊಂದಿಗೆ ಕುಳಿತುಕೊಂಡು ಸಂಸಾರದ ಮಧ್ಯದಲ್ಲಿ ಏನೋ ಒಂದಿಟ್ಟು ಮಕ್ಕಳು ಮೊಮ್ಮಕ್ಕಳು ಸರಿಯಾಗಿ ಹಾಕೊಂಡು ಏನಾರ ಸಣ್ಣ ಪುಟ್ಟ ಹಿಂಗೆ ಏನಾರ ಮಾಡ್ಕೋತ ಸಂಸಾರದಲ್ಲಿಯೇ ಮನಮುಳಿಗೆ ಹೆಂಗೋ ಸುಮ್ಮನೆ ಹೇಳ್ತಿರ್ತಾರೆ, ನಿಜ ಹತ್ತುದಿಲ್ಲ, ಸುಮ್ಮಟ ಓಪನ್ ಮಾಡಿಟ್ಟು ಪುಗ್ಸೆಟ್ಟಿ ಕೇಳ್ತದ ಹೆಂಗೋ ಅಂತ ತಿಳ್ಕೊಂಡು ನೀವು ಕೇಳ್ತಿದ್ರಿ ಅಂದ್ರ ನಿಮ್ಗೆ ಎಷ್ಟು ಜನ ಬೇಕಪ್ಪ? 100 ಜನ. 100 ಜನ ಬೇಕು ನೋಡು. ಅದನ್ನ ನೀವು 1 ಗಂಟೆ ಜೀವನದಲ್ಲಿ 60, 70, 80, 90 ವರ್ಷ ಜೀವನದಲ್ಲಿ ಹಾಳಿ ಕರ್ಮ ಜನ್ಮದಲ್ಲಿ ನಾನು ಇದೇ ಜನ್ಮ, ಇದೇ ಹೊಲ, ಇದೇ ಮಣಿ, ಇದೇ ಹೆಂಡತಿ, ಇದೇ ಮಕ್ಕಳು, ಇವತ್ತರ ಹೇಳು ಹೊಂಡಿ ತೊಳೆದು ಸಾಕಾಗಿ ನನಗೆ ಹೇಳ್ಸಿಕ್ ಬಂದತಿ. 1 ತಾಸರ ಅಪ್ಪನಂತೇಳಿ ಹೋಗಿ ಕುಂತು ತಣ್ಣಗೆ ಕೇಳೋಣ ಅಂತ ಹೇಳಿ ನೀವು ಒಂದು ವೇಳೆ ಮನೆ ಫಸಲಿ ಬಿಟ್ಟು ಹೊರಗೆ ಬಂದು ಶಾಂತವಾಗಿ ಕೂತಿದ್ರಿ ಅಂದ್ರ, ಅಥವಾ ನಿಮ್ಮ ಮನ್ಯಾಗನ ಒಂದು ಶಾಂತ ಜಾಗ ನೀವು ಇಟ್ಕೊಂಡಿದ್ರಿ ಅಂದ್ರ, ಇದೇ ಕ್ಷಣದಲ್ಲಿ ನಿಮಗೆ ಘೋಷಣೆ ಮಾಡ್ತಾನೆ, ನಿಮ್ಮ ಹೆಸರು ಆರೂಢರು, ನೀವು ಒಂದೇ ಜನ್ಮದಲ್ಲಿ ಮುಕ್ತೀನಿ. ಇದನ್ನು ತಿಳ್ಕೊಂಡು ನೀವು ಜೀವನದಲ್ಲಿ ಹೆಜ್ಜೆ ಇಡಬೇಕು ನೋಡಪ್ಪ. ಇದೇನಿದು ಶತಜನ್ಮದಳು ಮುಕ್ತನಾಗುವುದ. ಇವ್ ಹೆಂಗಿರ್ತಾನಿವ, ಇವ್ ಹೆಂಗಿರ್ತಾನ ಲೋಕದಲ್ಲಿ ಕರ್ಮಿ. ಹೌದಿಲ್ಲ? ಜಗವೀದು ನಿಜವು ಇದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನ್ನು ಐದಿ ತನಗೆ ಸುಗತಿಯನ್ನೇ ಎಳೆಸುವವನೇ 3 ಜನ್ಮದೊಳಗೆ ಮುಕ್ತಿ ಪಡೆಯುವ ಮುಮುಕ್ಷ ಎನಿಸುವನು. ನೀವು ನಮ್ಗಿಂತ ಪಂಡಿತಿ, ನೀವು ಭಾಳ ಶಾಣೆ. ನೀವು ಎರಡನೇದವ ಹೆಂಗಿರ್ತಾನ ನೋಡ. ಅವನ ಶಾಸ್ತ್ರ ಹೆಂಗೈತಂದ್ರೆ, ಅವನ ಶಾಸ್ತ್ರ ಭಾಳ ಚಂದ. ಅವನ ಪಾಠ ಹೆಂಗಂದ್ರೆ ಜಗವಿದು ಸತ್ಯ. ಏನಂತಾನವ? ಜಗವಿದು ಸತ್ಯ. ಜಗವಿದು ಸತ್ಯ. ಈ ಹುಟ್ಟಿ ಬಂದ ನಂತರ ಬಾಹ್ಯ ಕರ್ಮಗಳೇ ನಿತ್ಯ. ಏನಂತಮ್ಮ, ಕೈ ಕೆಸರಾದರೆ ಬಾಯಿ ಮೊಸರು. ಅವಂದೇನದು ಅವನೇನ್ ಶಾಸ್ತ್ರ ಒಂದು ಹಿಂಗ್ ಕಲ್ಕೋಬೇಕಪ್ಪ. ಅವನ್ ಏನಂದ್ರೆ ಜಗವು ಅಂದ್ರೆ ಏನ್ ಬರ್ತಿದ್ರಾಗ ಮಣಿ, ಹೊಲ, ಹೆಂಡತಿ, ಮಕ್ಕಳು, ಇಂದ ಸಂತಾನ. ನಾ ಮುಪ್ಪಾದ ನಂತರ ನನ್ನ ಮಗ ನನ್ನ ಪಿಂಡೋದಕ ಕ್ರಿಯಾ ಮಾಡಿ ಈ ಮರಣ ಲೋಕದಿಂದ ನನ್ನನ್ನ ಸ್ವರ್ಗ ಲೋಕಕ್ಕೋ ಅಥವಾ ಮುಂದಿನ ಲೋಕಕ್ಕೋ ಕಳಿಸಿ ಪುತ್ರನನ್ನು ಪಡೆದು ಮೊಮ್ಮಕ್ಕಳ ತನಕ ನಾವು ಚಂದಂಗಿದ್ರೆ ಮಾತ್ರ ಚಲೋ. ಈ ಲೋಕದಲ್ಲಿ ಇದನ್ನು ಬಿಟ್ಟು ಬೇರೆ ಇಲ್ಲ. ಅವನ ಶಾಸ್ತ್ರ ನಿಜ ಇಲ್ಲ, ಅವನ ಶಾಸ್ತ್ರ ಚಂದ ಇಲ್ಲ. ಅವನ್ ಹೆಂಗ್ ಬದುಕ್ತಾನೆ ಬಹಳ ನಿಮಗೆ ಹೇಳ್ತೀನಿ. ಇದಕ್ಕೆ ನಮ್ಮಂತವ್ರು ನಾವೇ ಆಗಿರ್ತಪ್ಪಲ್ ಬಿಡು, ನಮ್ಗೆ ಯಾವ್ದು ಏನ್ ಗಂಡಿಲ್ಲ ತುಳಿ ಇಲ್ಲ. ಎಂಥವ್ರು ಇದಕ್ಕೆ ಒಳಗಾಗಿದ್ರಂದ್ರ ತಮ್ಮ, ಇದಕ್ಕೆ ಎಂಥವ್ರು ಒಳಗಾಗಿದ್ರಂದ್ರೆ ಹಿಂದ ಮಂಡನ ಮಿಶ್ರರಂತಿದ್ರು ತಮ್ಮ. ಮಂಡನ ಮಿಶ್ರರು ಆ ಕಾಲದಲ್ಲೇ ಬಹಳ ಏನು ಅಂಥ ಪುಣ್ಯಾತ್ಮನಂಥ ಕರ್ಮಟ ಜಗತ್ತಿನೊಳಗಿಲ್ಲ. ಅವರೇ ಮುಂದೆ ಮಧ್ವರಾಗಿ ಹುಟ್ಟಿ ಬಂದ್ರಂತ ಶಾಸ್ತ್ರ ಇತ್ತಮ್ಮ. ವ್ಯಾಸ ಭಗವಂತರ ಅವ್ರ ಅವತಾರ ಅದು. ಮಂಡನ ಮಿಶ್ರರು ಮಾಹಿಷ್ಮತಿ ನಗರದ ತುಂಡು ಭಾಗದಲ್ಲೇ ಒಂದು ದೊಡ್ಡ ಯೂನಿವರ್ಸಿಟಿ ಸ್ಥಾಪನೆ ಮಾಡ್ಕೊಂಡು ಇದ್ರು. ಅವರ ವಿದ್ವತ್ತಿಗೆ ಮರುಳಾಗಿ ಸ್ವತಃ ಶಾರದೆಯೇ ಉಭಯ ಭಾರತೀಯಾಗಿ ಅವನ ಹೆಂಡತಿಯಾಗಿ ಬಂದಿದ್ಲ. ಅಂದ್ರ ಅವನ ವಿದ್ವತ್ ಹೆಂಗಿರ್ಬೇಕು ತಮ್ಮ. ಯಾರು ವಿದ್ಯೆಗೆ ಯಾವಳು ದೇವತೆಯೋ ಅವಳ ಹೆಸರು ಉಭಯ ಭಾರತಿ. ಏನಕ್ಕೆ ಹೆಸರು ಉಭಯ ಭಾರತಿ? ಉಭಯ ಅಂತಂದ್ರೆ ಉಭಯ ಅಂದ್ರೆ 2. ಆಕೆಗೆ ಕರ್ಮದ ನೇರವಾದ ಜ್ಞಾನವೂ ಇತ್ತು, ಅದರ ಜೊತೆಗೆ
ಜ್ಞಾನದ ಸಂಕೇತವಾದಂತ ಪರಮ ಸುಜ್ಞಾನವೂ ಇತ್ತು. ಈ ಕರ್ಮಕ್ಕೆ ಇವರಿಗೆ ಜ್ಞಾನದ ದಾರಿ ಗೊತ್ತಿರೋದಿಲ್ಲ, ಈ ಜ್ಞಾನಿಗಳಿಗೆ ಕರ್ಮದ ದಾರಿ ಗೊತ್ತಿರೋದಿಲ್ಲ. ಬೇಕಾದ್ರೆ ನೋಡ್ರಿ ನೀವು ಇದನ್ನ. ಈಗ ನೀವು ಲೋಕದೊಳಗೆ ಸಾಧುಗಳನ್ನ ವರ್ಗೀಕರಣ ಮಾಡ್ಕೊಂಡು ನೋಡ್ರಿ. ಈಗ ನಮ್ಮ ಟೀಮ್ ಏನೈತಲ್ಲ, ಇವು ಅವಧೂತರು ನಾವು. ನಮ್ಗೆ ಕರ್ಮ ಸಜ್ಞಾನ ಕಥೆ ಹೂಣದಿಲ್ಲ ನಾನು. ನನಗೆ ಸುಮ್ಮನೆ ನಿಮ್ಮ ಅಂಜಿಕೆಗೆ ಕುಂಡಿರ್ತಾನೆ ಹಂಗ ಅಲ್ಲಿ ಅದು ಲೋಕಕ್ಕೆ ಅಪವಾದ ಬರ್ತದ ಅಂತ ಹೇಳಿ ಹೌದು ಅನ್ಕೊತ್ಕೊಂಡಿರ್ತಾನೆ ಅಲ್ಲಿ. ಅಂದ್ರೆ ಅದರಾಗ ಪ್ರೀತಿ ಇರೋದಿಲ್ಲ, ಅದರಾಗ ಪ್ರೀತಿ ಅವ್ರಿಗೆ ಇದ್ರಾಗ ಪ್ರೀತಿ ಇರೋದಿಲ್ಲ. ಆದ್ರೆ ಎರಡನ್ನೂ ಆಳವಾಗಿ ಅರಿತ ವಿಶ್ವದ ಪ್ರಥಮ ಮಹಿಳೆ ಯಾರಾದ್ರೂ ಇದ್ರೆ ಅವಳ ಹೆಸರು ಉಭಯ ಭಾರತಿ. ಉಭಯ ಭಾರತಿ ಅಂತ ಹೆಂಡತಿ ಮಂಡನ ಮಿಶ್ರನಾದಂಥ ಮಹಾನ್ ಘನಪಾಠಿ ಶತಪಾಠಿ ಆ ಗಂಡ ಅವ್ರ ಉದ್ಘೋಷ ಏನಪ್ಪಾ ಅಂತಂದ್ರೆ ಪರಮಾತ್ಮನನ್ನ ಅಗ್ನಿಯಲ್ಲಿ ಕರೆದ ಅವನಿಂದ ಏನೆಲ್ಲ ಭೋಗ ಮೋಕ್ಷಗಳನ್ನ ಪಡೆದ ನಂತರದಲ್ಲಿ ಅವನ ಕರುಣೆಯಿಂದ ಸ್ವರ್ಗ ಲೋಕಕ್ಕೆ ಹೋಗುದು. ಇದು ಅವ್ರ ಪಾಠದ ನೇಮ. ಇದು ಇಷ್ಟ ಹೆಸರು ಬೆಳೆದಿತ್ತು ತಮ್ಮ, ಇಷ್ಟ ಹೆಸರು ಬೆಳೆದಿತ್ತ. ಜಗತ್ತಿನ ಎಲ್ಲ ಮೂಲೆಯಿಂದ ಶಿಷ್ಯರವ್ರಿಗೆ ಎದಕ್ಕೆ ಬರುದು? ಎಲ್ಲರಿಗೂ ಸುಖ ಬೇಕಾ? ಸುಖದ ಸಲ ಅವ್ರ ಸ್ಲೋಗನ್ ಏನಪ್ಪಾ? ಸುಖರೂಪನಾದಂತ ಪರಮಾತ್ಮನ ಯಜ್ಞದಲ್ಲಿ ವಾಹನೆ ಮಾಡೋದು, ಅವನ ಪ್ರೀತ್ಯರ್ಥವಾಗಿ ಯಜ್ಞವನ್ನು ಮಾಡೋದು. ಯಜ್ಞದಲ್ಲಿ ಪರಮಾತ್ಮ ಬರ್ತಾನ, ಅವನನ್ನು ಏನ್ ಕೇಳೋದಪ್ಪ ಅಂತಂದ್ರೆ ಚಂದನ ಹೆಂಡತಿ, ಸಮೇಲಾರದ ಸೊಕ್ಕ, ಅದೇನೋ ರೂಪುಳ್ಳ ಮಕ್ಕಳು, ಅತ್ಯಂತ ಇಂದ್ರ ಭೋಗ, ಆ ನಂತರದಲ್ಲಿ ಅದರ ಜೊತೆಗೆ ಯಜ್ಞರು ಮಾಡುವಂತ ಒಂದು ಧರ್ಮ. ಇದನ್ನು ಕೊಟ್ಟು ಬಿಡು, ನಾವು ನಿನ್ನನ್ನು ಕೇಳ್ತೀವಿ ಅಂತೇಳಿ ಕೇಳಿಬಿಟ್ರೆ ನಾವು ಕೊಟ್ಟು ಬಿಡ್ತಾನೋ. ಅಂದ ಕೂಡಲೇ ನಮ್ಮಂತ ಒಂದು ರೂಪಾಯಿ ನೀಡ್ತೀವಿ ಹೊರಕಂಗಿ ಹಾಕೊಂಡು ಕೇಳಿ. ಏನ ಅವನು ವಿಶ್ವವಿದ್ಯಾಲಯ ಅಂದ್ರೆ ದೇವತೆಗಳ ನೋಡಕ್ ಬರ್ತಿದ್ರಂತ. ಹಿಂಗಾಗಿ ಹೆಸರು ಬೆಳ್ಕೋತ ಕಾಶಿನಗರಕ್ಕೆ ಬಂತು. ಕಾಶಿನಗರದಲ್ಲಿ ಶಂಕರ ಭಗವತ್ಪಾದರು 22-23 ವರ್ಷದವರು, 50-60 ವರ್ಷದ ನಮ್ಮಂತ ಮುದುಕರು ಶಿಷ್ಯರು. ಅವರು ಅದ್ವೈತವನ್ನ ಜ್ಞಾನ ಪ್ರಸಾರಕ್ಕಾಗಿ ಕರ್ಮದಿಂದ ಮುಕ್ತಿ ಇಲ್ಲ, ಮುಕ್ತಿ ಅನ್ನೋದು ಜ್ಞಾನದಿಂದ ಐತಿ ಅಂತ ಹೇಳಿ ಕಾಶಿ ರಾಜ್ಯದಲ್ಲಿ ಭಯಂಕರವಾದಂತಹ ಒಂದು ಇದು ವಿದ್ವತ್ ಗೋಷ್ಠಿಯಾಗಿ ಎಲ್ಲರೂ ಶರಣಾಗತರಾಗಿದ್ರು. ಬೌದ್ಧ ಮತ ಶೂನ್ಯವಾದಿಗಳ ಪಾಖಂಡಿಗಳನ್ನ ಎಲ್ಲ ಕಡೆಗೂ ಅವರನ್ನ ಸೋಲಿಸಿ ಅವರನ್ನೇ ಜಯಿಸುತ್ತ ಪರಮಾತ್ಮ ಅಸ್ತಿತ್ವವೇ ಸತ್ಯ, ಜಗನ್ ಮಿಥ್ಯ ಅನ್ನೋದನ್ನ ಹೇಳ್ಕೊತ ಬರುವಾಗ ಅವ್ರಿಗೆ ಮಂಡನ ಮಿಶ್ರರ ಜೊತೆಗೆ ಮಾತಾಡ್ಬೇಕು ಅನಿಸ್ತು. ಬಂದ್ರಪ್ಪ ನಡ್ಕೋತ, ಆಗಿನ ಕಾಲದಲ್ಲಿ ಬಂದ್ರು. 4-6 ಮಂದಿ ಶಿಷ್ಯರು, ಶಂಕರ ಭಗವತ್ಪಾದರು 20-22 ವರ್ಷದ ತರುಣ. ಅವ್ರು ಮಂಡನ ಮಿಶ್ರ ನನ್ನವರಿಗೆ ಅವ್ರು ಭಯಂಕರ ಮಂಡನ ಮಿಶ್ರ ಅಂತಂದ್ರೆ ಏನ್ ಅಲ್ಲಿ ಬರ್ತಾರಂದ್ರ ಆ ದಾರಿ ಮಡಿ ಮಾಡೋರು ಅವರಿಗೆ. ಅಷ್ಟು ಪ್ರಚಂಡವಾದ ಮುದುಕನ ಜೊತೆಗೆ 20-25 ವರ್ಷದ ಹುಡುಗ ಅವ ವಾಕ್ಯಾರ್ಥ ಪ್ರತಿಪತ್ತಿ ಅಂತ ಇದಕ್ಕೆ ಏನಂತಾರೆ? ಇದಕ್ಕೆ ವಾಕ್ಯಾರ್ಥ ಪ್ರತಿಪತ್ತಿ. ಇದಕ್ಕೆ ಸಂವಾದ ಅಂದ್ರೇನು? ಲೋಕಕ್ಕೆ ಕಲ್ಯಾಣವು ಕರ್ಮದಿಂದಲೋ ಅಥವಾ ಜ್ಞಾನದಿಂದಲೋ? ಪ್ರಶ್ನೆ ಏನಪ್ಪಾ ಅದು? ಪ್ರಶ್ನೆ ಏನು? ಲೋಕಕ್ಕೆ ಕಲ್ಯಾಣವು ಕರ್ಮದಿಂದಲೋ ಅಥವಾ ಜ್ಞಾನದಿಂದಲೋ? ಈ ಪ್ರತಿಪತ್ತಿಗಾಗಿ ಬಂದಾರಂತ ಹೇಳಿ ಮನೆಗೆ ಹೋಗಿ ಬಹುತು ಭಿಕ್ಷಾಂದೇಹಿ ಅಂತ ಶಂಕರರಂದ್ರು. ಆ ಹುಡುಗನ್ ನೋಡಿ ಅವ್ರ ದೃಷ್ಟಿಯೊಳಗೆ, ಮಂಡನ ಮಿಶ್ರ ದೃಷ್ಟಿಯೊಳಗೆ ಸನ್ಯಾಸ ಅಂದ್ರೆ ಏನ್ ಕಲ್ಪನಾ ಇತ್ತು ಅಂದ್ರೆ, ಇವರು ದುಡಿಲಾರದ ಮೈಗಾರರು. ಏನಿತ್ತು ಅವ್ರದ್ದು? ಏನಿತ್ತು? ದುಡಿಯಲಾರದ ಮೈಗಳ್ಳರು. ಇವು ನಿತ್ಯ ನೈಮಿತ್ಯಕ ಕರ್ಮಾಚರಣೆಯಿಂದ ದೂಷಿತರಾಗಿ ಲಂಪಟರಾಗಿ ಇವ್ರು ಏನಪ್ಪಾ ಅಂತಂದ್ರೆ, ಇವರು ಈ ರೀತಿಯಾಗಿ ತಿರುವಂಥವು ಇವು ಪಾಪಿಗಳಾಗಿ ಹೋಗ್ತಾವು. ಇವರಿಗೆ ಒಂದು ದಿವಸನೂ ಕೂಡ ವೈದಿಕ ಧರ್ಮದ ಮೇಲೆ ಇವಕ್ಕೆ ಪ್ರೀತಿ ಇಲ್ಲ ಅಂತ ಹೇಳಿ ಸನ್ಯಾಸಿಗಳನ್ನು ಬಹಳ ಕಡೆಗಣ್ಣಿನಿಂದ ನೋಡ್ತಿದ್ರು. ಅಂತ ಪ್ರಸಂಗದಲ್ಲಿ ಇದು ಸಣ್ಣ ಹುಡುಗ, ಈಗ 70-75 ವರ್ಷದ ಮನುಷ್ಯನ ಮುಂದೆ ಒಂದ್ 20 ವರ್ಷದ ಹುಡುಗ ವಾಕ್ಯಾರ್ಥ ಮಾಡ್ತಾನೆ ಬಾ ಅಂದ್ರೆ, ಅಲ್ರಿ ಅವ್ರ ಮಂಡನ ಮಿಶ್ರದ ಏನ್ ನಮ್ಮಂಗ ಏನಿದೆ. ಅವ್ರು ಏನ್ತು ಭಯ ಭಾರತಿ. ಅವ್ರ ಮನೆಯೊಳಗೆ ಕಿಚಾಟಿ ಚೌಪಾಟಿ ಗಣಪಾಟಿಗಳದಾರ, ಕಸ ಹೊಡೆಯವ್ರ.
ಕಸ ಹೊಡೆಯವರ ಗಣಪಾಟಿ ಇದಾರೆ. ಹೌದು. ಇನ್ನು ಶತಾವಧಾನಿಗಳು ಇವು ಅವು ಕಾಲೊತ್ತಾವ. ರಾಜಾಶ್ರಯ ಮೇಲೆ ಯಾಕೆ ಮಂಡನ ಮಿಶ್ರದಾರಂತಂದ್ರ ಆ ರಾಜ್ಯಕ್ಕೆ ಒಂದು ಭೂಷಣ ಅಲ್ಲ. ರಾಜನ ಹೆಸರು ಜಯಸಿಂಹ. ಆ ಕಾಲದಲ್ಲಿ ಎಷ್ಟು ಚಂದ ನೋಡಿವಿ ಎಂದು ಕರ್ಕೊತೀವಿ ನೋಡ್ರಿ ಒಮ್ಮೆ. ಆ ಜಯಸಿಂಹರು ಅವ್ರಿಗೆಲ್ಲ ಯೂನಿವರ್ಸಿಟಿ ಏನ್ ಬೇಕು ಕಾಯಪಲ್ಲೆ ಕರಿಬೇವು ಕೊತ್ತಂಬರಿ ಹಿಡ್ಕೊಂಡು ಕೇಳಿ ಒಟ್ಟು ಅಲ್ಲಿರುವಂತ ಎಷ್ಟು ಮಂದಿ ತಕ್ಷಶಿಲಾ ನಾಲಂದ ಅಲ್ಲಿಂದ ಭಯಂಕರ ಜನ ಓದವರು ಎಲ್ಲರೂ ಮುಂಜಾನೆ ಎದ್ದು ಕೂಡಲೇ ರುದ್ರ ಯಜ್ಞ ಅದೇನು ನೋಡಬಾರದು ಸುದ್ದಿ, ಊರೆಲ್ಲ ಘಮ ಘಮ. ಮತ್ತ ಅಂಥ ಯೂನಿವರ್ಸಿಟಿ ಮುಖ್ಯಸ್ಥನು ಕೂಡ ನಾನು ಹಿಂಗ್ ಕೇಳ್ತಾನಂದ್ರೆ ಏನ್ ಅನುಭವ ಆಗತ್ತೆ. ಹೋಗಿ ನಡಿ ಮುಂಜಾನೆ ಬರಕತ್ತೆ ಅಂತ ಅಂದ್ರು. ಅವರು ಹೋಗಿ ಒಂದು ಶಿವಾಲಯದಲ್ಲಿ ಮಲ್ಕೊಂಡ್ರು. ಮತ್ತೆ ಮುಂಜಾನೆ ಅದು ಕುಡಿದ್ರು. ಇಡೀ ಊರಿಗೆ ವಿಚಿತ್ರ, ಏನು ಸಣ್ಣ ಹುಡುಗ ಏನ್ ಮಂಡನ್ ಮಿಶ್ರ ಅಂತ ಗಣಪಂಡಿತರು, ವಿಶ್ವದಲ್ಲಿ ಸಾಮ್ರಾಟ್ರು, ವೇದಾಂತ ಸಾಮ್ರಾಟ್ರು ಅಂತವ್ರ ಮುಂದೆ ಇದು ಹುಡುಗ ಒಳ್ಳೆ ಕಡಕತ್ತಲ್ಲ ಅಂತ. ಆದ್ರೆ ನಿಯಮ ಏನಿತ್ತು ಅಂದ್ರೆ ವಾಕ್ಯಾರ್ಥ ಪ್ರತಿಪಾದನೆಗಾಗಿ ಯಾರು ಭಿಕ್ಷೆಯನ್ನ ಬೇಡ್ತಾರೆ ಅವ್ರಿಗಿಲ್ಲ ಅನ್ನಕ್ ಬರೋಂಗಿಲ್ಲ. ಮತ್ತೆ ಇರುವುದೇ ಯೂನಿವರ್ಸಿಟಿ ಅದ್ರ ತಿಂಗಳಿಗೆ ಅದು ಸಣ್ಣ ಹುಡುಗದಾನಂತ ಅಲ್ಲೇನಾಕ್ ಬರ್ತಾನೆ ಬರಂಗಿಲ್ಲ. ಮತ್ತೆ ಇದೆಲ್ಲ ಊರು ತುಂಬ ಸುದ್ದಿ ಆಯ್ತು, ರಾಜನ ಸುದ್ದಿ ಆಯ್ತು. ಏನು ಇದೇನು ವಿಶ್ವದಲ್ಲೇನೆ ಮಂಡನ ಮಿಶ್ರ ಅಂದ್ರೆ ಈ ಕಡೆ ತಲೆ ಹಾಕುದಿಲ್ಲ ಪಂಡಿತರು. ಇದು ಸಣ್ಣ ಹುಡುಗ ಬಂದದ್ದು ಇದೇನಪ್ಪಾ ಅಂತ ತಿಳ್ಕೊಂಡು ಆದ್ರಾದ ಮತ್ತೆ ಏನ್ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಅವ್ರನ್ನೂ ಕುಂಡಿಸ್ಕೊಂಡ್ರು. ಏನಪ್ಪಾ ನಿಮ್ ವಿಚಾರ? ಏನಿಲ್ರಿ ಮತ್ ನಾವು ಅದನ್ನ ನನ್ನ ಸಿದ್ಧಾಂತ ದ್ವೈತ ಸಿದ್ಧಾಂತ, ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಸಾಕ್ಷಾತ್ಕಾರವೇ ಸತ್ಯ, ಉಳಿದಿದ್ದೆಲ್ಲವೋ ಮಿಥ್ಯ ಅಂತ ನಾನು ಹೇಳೋದನೆ. ಅದನ್ನ ಅವರು ಖಂಡಿಸಿದ್ರೆ ಏನ್ ಆಗತ್ತೆ ಗೊತ್ತಾಗತ್ತೆ ಬಿಡ್ರಣ್ಣ. ಈಗ ಅದನ್ನ ಒಂದ್ ವೇಳೆ ಮಂಡನ ಮಿಶ್ರರ ಖಂಡಿಸಿದ್ರೆ ನಾ ಹೆಂಗೋ 25 ವರ್ಷದ ಹುಡುಗ ಅದನ್ನೇ ನಾನು ಸನ್ಯಾಸ ತ್ಯಜಿಸಿ ಹೆಂಡತಿ ಮಾಡಿಕೊಟ್ಟನ. ಇವ್ರ ಮಠದಾಗ ಕಸ ಹೊರ್ತನ. ಒಂದು ವೇಳೆ ದ್ವೈತವೇ ಸತ್ಯ, ಧರ್ಮ ಅರ್ಥ ಅದೇನು ಧರ್ಮ ಅರ್ಥ ಕಾಮ ಮುಂದೇನದು ಸ್ವರ್ಗವೇ ಪರಮ ಪುರುಷಾರ್ಥ, ಅದನ್ನು ಬಿಟ್ಟು ಬೇರೆ ಪುರುಷಾರ್ಥ ಇಲ್ಲ ಅಂತ ಇವರು ಒಂದು ವೇಳೆ ಮಂಡಿಸಿದ್ರಂದ್ರೆ ನಾನೇನಕ್ಕನೇ ಸನ್ಯಾಸ ಬಿಟ್ಟು ಗೃಹಸ್ಥಕ್ಕಣ. ಮತ್ತು ನಾನು ಯಜ್ಞೆ ಅಂತಂದ್ರೆ ಇವರು ತಮ್ಮ ಗೃಹಸ್ಥಾಶ್ರಮ ಬಿಟ್ಟು ನನ್ನ ಕಡೆಯಿಂದ ಕಾವಿ ಇಸ್ಕೊಂಡು ನಾನು ಸೇವೆ ಮಾಡ್ಬೇಕು. ಅಲ್ರಿ ಅವ್ರ ಯೂನಿವರ್ಸಿಟಿ ಹೋಗಿ ಅವರು ಮಂದಿ ಗಾವಾಗೆಪ್ಪ, ಗಾವಾಗೆ ಒಳೆ ಹಚ್ಚಪ್ಪ ಮುಪ್ಪಿನ ಕಾಲಕ್ಕೆ ಅವನು ಹಿತ್ತಿ. ಇದು ಏನಿದು 20-25 ವರ್ಷದ ಹುಡುಗ ಒಲ್ಲೆ ಅಂದೆ ಒಂದ್ ಸಂತ ಮಾತಾಡಿ ಒಂದ್ ಸಂತ ಒಳೆ ಹಚ್ಚಪ್ಪ ಅಂತ ಹೇಳ್ಕೊಂಡು ಮಂಡನ್ ಮಿಶ್ರ ಯಾರು ಬೇಡತ್ತಾರೋ ತಮ್ಮ ಬಾಳ್ ಮಾತಾಡ್ತಿ, ಆಯ್ತು ನೀನು ಒಂದ್ ಕಡೆ ಜಗಳಿ ಹತ್ತು, ನಾನು ಒಂದ್ ಕಡೆ ಜಗಳಿ ಹತ್ತನು. ಖರೆ ಇಬ್ಬರಿಗೂ ನಿರ್ಣಯ ಮಾಡಕ್ ಯಾರ ಒಬ್ರು ನಮ್ಮನ್ನ ದಾಟಿ ಒಗದು ಹೇಳುವಂತ ಪಂಡಿತರು ಬೇಕಲ್ಲ. ಈಗ ನಿರ್ಣಯ ಕುಂದಿರ್ಬೇಕಾತಂದ್ರ ನಾವ್ ಹೆಂಗಿರ್ಬೇಕವ, ಅವಾಗ ಅದ್ವೈತ ಸಿದ್ಧಾಂತವೂ ಗೊತ್ತಿರ್ಬೇಕ, ದ್ವೈತ ಸಿದ್ಧಾಂತವೂ ಗೊತ್ತಿರ್ಬೇಕ. ಎರಡೂನು ದಾಟಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ತಾಕತ್ತು ಬೇಕಲ್ಲ. ಅಂತವ್ರು ಯಾರದಾರಪ್ಪ ಈ ಲೋಕದಾಗ ಅಂತ ಹೇಳಿ ಒಂದಿಷ್ಟು ಮಂದಿ ನಮ್ಮಂತ ವಯಸ್ಸಾದವ್ರನ್ನ ಕೇಳಿದ್ರು. ಅವ್ರು ಏನಂದ್ರು, ನಮ್ಗೂ ಒಂದ್ ಗೊತ್ತೈತ್ರಿ ಒಂದ್ ಗೊತ್ತಿಲ್ಲ, ಅವ್ನಿಗೆ ಕೆಲಸ ಆಗೋದಿಲ್ಲ ನಮ್ಗೆ, ಇದು ಮುಪ್ಪಿನ ಕಾಲಕ್ಕೆ ಎಲ್ಲಿ ಒಬ್ಬರಿಗೆ ಕಳ್ಕೊಳ್ಳೋದು, ನಾವು ವಾಲ್ಯ ಅಂತ ಎಲ್ಲಾರು ವಾಲ್ಯ ಅಂದ ಕೂಡಲೇ ಇನ್ನು ಯಾರನ್ನ ಕರಿಬೇಕು? ಶಿವನ್ ಕರಿಬೇಕು, ಬ್ರಹ್ಮನ್ ಕರಿಬೇಕು, ವಿಷ್ಣುನ್ ಕರಿಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರು ವಿಚಾರ ಮಾಡೋ ಹೊತ್ನ್ಯಾಗ ಶಂಕರರ ಏನಂದ್ರು, ಇಡೀ ಸಭೆ ಎಲ್ಲ ಅಪ್ಪಣೆ ಕೊಟ್ರೆ ನಾವೊಬ್ಬರ ಹೆಸರು ಸೂಚಿಸ್ತಾನ. ಅವ್ರು ಅಲ್ಲೂ ನಮ್ಮ ಊರಿಗಿಂದ ಬರುದ ಇಲ್ಲಿ ಸಭಾದಾಗ ಇದ್ದವ್ರಿಗೆ ನಿನಗೇನು ಪರಿಚಯ ಅದಾರ ಹೆಂಗಪ್ಪ ಅನ್ನಂಗೈತೆ, ನೀ ಯಾರ ಹೆಸರು ಸೂಚಿಸ್ತೀನಿ ಅಂತ ಒಬ್ರ ಅಂದ್ರು. ಅದಕ್ಕೆ ಏನಂದ್ರು, ತಮ್ಮ ಹಿಂಗ್ ಗಟ್ಟಿ ಮಾತಾಡ್ತಾನಂದ್ರೆ ಬಹುತೇಕ ನಮಗೆ ಏನಾರ ಗೊತ್ತಿರಬಹುದು. ಯಾರು ಹೇಳ್ತಿ ಹೇಳ್ತಮ್ಮ, ಯಾರು ಹೇಳ್ತಿ ಹೇಳ ಅಂದ್ರು. ನೋಡ್ರಿ ತಾನು ಯಾರು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತ ಮಂಡನ ಮಿಶ್ರರ ಮಠದಲ್ಲಿ ಧರ್ಮಪತ್ನಿ ಆದಂಥ ಉಭಯ ಭಾರತೀಯವರೇ ಸನ್ನಿಧಾನವನ್ನು ತಗೋಬಹುದಂತ.
ಹಿಂದೊಬ್ಬ ಮನುಷ್ಯ ಅಂದ ಅಲ್ಲೋ ತಮ್ಮ ಅವ ಅಕ್ಕಿ ಅವ್ರಿಬ್ರು ಗಂಡ ಹೆಂಡತಿ ಅವ್ರ ಮತ್ ವಾದದೊಳಗೆ 50 ಹೆಂಡತಿ ಗಂಡನ ಪಕ್ಷ ಕಟ್ಟು ಸಹಜತೆ. ಮತ್ ನಾಳೆ ಒಂದ್ ವೇಳೆ ವಾದ ನಡೆದಾಗ ನಿನ್ನ ಕೆಡಿವಿ ಅವನ್ ಜರ್ ಕೊಟ್ಲ ನಿನಗ ತೊಂದ್ರೆ ಆಕತ್ತಲ್ಲ, ಹೆಂಗ್ ಮಾಡ್ತೀಯ? ಆವಾಗ ಶಂಕರಂದ ಮಾತು ಬಹಳ ಮನನೀಯತಮ್ಮ, ನನಗ್ ಬಹಳ ಪ್ರೀತಿ ವಿಷಯ, ನಾ ಏನ್ ಮಾಡ್ಲಿ ಬಹಳ ಅನಿಸ್ತೈತ್ ನನಗೆ. ಶಂಕರರ್ ಒಂದ್ ಮಾತಂದ್ರು, ಇಲ್ಲ ಇಲ್ಲ ಉಭಯ ಭಾರತವರಿಗೆ ಮಡದಿಯಾಗಿ ಬಂದಿರಬಹುದು, ಆದ್ರ ಅದರ ಮುನ್ನವೇ ಅವಳು ಈ ಜಗಜ್ಜನನೇ ಇದ್ದಾಳೆ, ಆಕೆ ಜೀವನ ಮೇಲೆ ನಿಷ್ಪಕ್ಷ ಮಾಡುವುದಿಲ್ಲ ಅನ್ನೋ ನಂಬಿಕೆ ನನಗೈತಿ, ಕೊಡೈತಿ ಈ ಸಂವಿಧಾನ. ಸಂವಿಧಾನ ಸ್ಥಾನದಲ್ಲಿ ಯಾರು ಕೂತ್ರಿ ಈಗ? ಯಾರು? ಭಯ ಭಾರತ ಅಂತೂ ಸಭೆ ಸದ್ದಾತು. ಭಾಳ ಚಂದದು, ಭಾಳ ಚಂದದು, ಚೇಷ್ಟ ಭಾಳ ಚಂದ. ಅವಾಗ ಮಂದನ್ ಮಿಶ್ರ ಅಂತಾರೆ, ಏನೋ ತಮ್ಮ ನನ್ನ ಹೆಂಡತಿನ ಸಂವಿಧಾನ ಮತ್ ನಾನಂತೂ ವಿದ್ಯಾ ವಾಚಸ್ಪತಿ, ಏನ್ ಸಣ್ಣ ಹುಡುಗ ಯಾಕಂಡಿದ್ದ ಬಂದು ಏನಿಲ್ಲ, ಕೂಳಿಲ್ಲ ನೀರಿಲ್ಲ, ವಾಟಿ ಬೇನಿಗೆ ಎತ್ತೈತಿ. ಈಗ ಅಕಸ್ಮಾತ್ ನಿನ್ನಂತೂ ಸೋಲಿಸೇ ಬಿಡ್ತಾನೆ, 1 ಮಿನಿಟ್ನಾಗ ಸೋಲಿಸ್ತಾನೆ ನಿನ್ನೀಗ. ಮತ್ 1 ಮಿನಿಟ್ನಾಗ ಸೋಲಿಸಿದ ಕೂಡಲೇ ನೀನು ಗೃಹಸ್ಥ ಆಗ್ಬೇಕಿಲ್ಲ. ನಿನಗೆ ಹೆಣ್ ನಮ್ಮ ಯಾರು ಕೊಡ್ತಾರೋ ಮರ, ನಿನಗೆ ಹೆಂಡತಿ ಒಂದು ಹುಡುಕ್ಬೇಕಲ್ಲ ಏನಂತ ಅವ್ರ ಅಂದ್ರು. ನಿನಗೆ ಹೆಂಡತಿ ಹುಡುಕ್ಬೇಕಲ್ಲ ಮುಪ್ಪಿನ ಕಾಲಕ್ಕೆ, ನಮ್ಮಲ್ಲಿ ಅಲ್ಲಿ ಹೆಣ್ಣು ಕನ್ಯಾಶ ಹೋಗಲಿ ಈಗ ಅಂತ ಹೇಳಿ ಮಂಡನ್ ಮಿಶ್ರ ಅಂದ್ರು. ಶಂಕರರು ಅದಕ್ಕೆ ಹಿಂದಿರ್ಲಿಲ್ಲ. ಅದರ ಅದನ್ನ ಸೋಲಿಸಿ ಹೆಂಡತಿ ಮಾಡೋ ಹಿಕತ್ ಮಾಡಾಕಿರೆ ಮುಪ್ಪಿನ ಕಾಲಕ್ಕೆ ನೀವು ಸನ್ಯಾಸಿ ಆಗ್ಬೇಕಲ್ಲ, ನಾನು ಹೊರತಕ್ಕೆ ಈಗ ನೀವು ಸನ್ಯಾಸಿ ಇರ್ಬೇಕಾದ್ರೆ ನಾನಂತೂ ದರಿದ್ರ ಸನ್ಯಾಸಿ ಮೊದ್ಲ ತಿರ್ಕ. ನಿಮ್ ಸನ್ಯಾಸ ಕೊಡ್ಬೇಕಂತಂದ್ರೆ ಒಂದ್ ಜೋಡ ಅವಿಯಾರ ತರಬೇಕು, ಒಂದ್ ಜೋಡ ಅರಿವಿಯಾರ ತರಬೇಕು, ನಿಮ್ ಕೇಶ್ ಮುಂಡನ್ ಮಾಡಾಕ ಅವ್ ನಾವಲಿಗಾರಿಗೆ ರೊಕ್ಕಾರ ಕೊಡ್ಬೇಕು, ಆನಂತರ ಕಾವಿಗೆ ಬಣ್ಣ ಕೊಡ್ಬೇಕು, ಬಂದವ್ರ 4 ಮಂದಿ ಊಟಕ್ಕೆ ಹಾಕ್ಬೇಕು, ನಾ ಎಲ್ಲಿ ತರಲಿ ಮರ ಅಂತ ಇವ್ ಅಂದ. ರಾಜ ಹಾಸ್ಯ ಹೆಂಗಿರ್ತಾವ ನೋಡ್ತಮ್ಮ. ಅಂದ್ರ ಉಭಯ ಭಾರತೀಯ ಸಾನ್ನಿಧ್ಯದಲ್ಲಿ ಇವ್ರು ಇಬ್ರು ಏನ್ ಕುಂತ್ರಲ್ಲ, ಇವ್ರಿಬ್ರು ಏನ್ ಮಾತಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಬರ್ದ ನೋಡವ, ಜಾತ್ಯಾದಿ ಕರ್ಮಗಳೇ ಸತ್ಯ ಏನಂತ ಮಂಡನ ಮಿತ್ರ ಏನ್ ಹೇಳಾವೀಗ, ಏನ್ ಹೇಳಾವೀಗ ಅವ ಅಲ್ಲಿ 2ನೇ ನುಡಿ ಬರ್ದ ನೋಡಿ, ಏನ್ ಬರ್ದಾರ ಓದೋದನ್ನ, ಅವ್ 2ನೇ ನುಡಿ ನೋಡೋದನ್ನ. ಜಗವು ಇದು ನಿಜವು ಇದರೊಡ ಭಾಷ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನ್ನು ಐದು ತನಗೆ ಸುಗತಿಯನ್ನು ಎಳಿಸುವವನೇ 3 ಜನ್ಮದೊಳಗೆ ಮುಕ್ತಿ ಪಡೆಯುವ ಮುಮುಕ್ಷ ಎನಿಸುವನು. ಅವ್ರ ವಾದ ಇದು. ಇನ್ನು ಇದು ಮಂಡನ ಮಿಶ್ರರ ವಾದ ಇದು. ಮನುಷ್ಯನಾಗಿ ಹುಟ್ಟಿ ಬಂದ ನಂತರ ಜಗತ್ ಸತ್ಯದ, ಬಾಹ್ಯ ಕರ್ಮಗಳ ಸತ್ಯದಾಗ ಅವುಗಳಿಂದ ಪುಣ್ಯ ಎಳಿಸಬೇಕು. ಈ ತೆರನಾಗಿ ಮೊದಲ ಹುಟ್ಟಿದ ನಂತರ ಏನದು ಬ್ರಹ್ಮಚರ್ಯ, ಆನಂತರ ಬ್ರಹ್ಮಚರ್ಯ ಗೃಹಸ್ಥ, ಆನಂತರ ವನಪ್ರಸ್ಥ, ಆನಂತರ ಬ್ರಹ್ಮಲೋಕಾದಿಗಳನ್ನು ದಾಟಿದ ನಂತರ ಸನ್ಯಾಸ ಆಗಿ ಮುಕ್ತ ಪಡೆಯುವುದಂತ ಹೇಳಿ ಅವನ ವಾದ ಎನ್ನೋದು. ಆ ತೆರನಾಗಿ ವಾದಿಸುವ ಮಂಡನ ಮಿಶ್ರರಂತಹ ಪುಣ್ಯಾತ್ಮರು ಕೂಡ ಇದಕ್ಕೆ ಹೊರತಾಗಿಲ್ಲ. ಅಂಥವರು ಜಗದ್ವಿಖ್ಯಾತನಾದ ಶಂಕರನ ಅದ್ವೈತ ತತ್ವದಿಂದ ಏಸು ಜನ್ಮಕ್ಕೆ ಮುಕ್ತ ಕರೀನವರು 3 ಜನ್ಮ. 3 ಜನ್ಮಗಳಂತಂದ್ರೇನು? ಮೊದಲು ಸದ್ಗುರುವಿನಿಂದ ಶ್ರವಣಾದದ್ದನ್ನು ಮನನಾದದ್ದನ್ನು ನಿಧಿಧ್ಯಾಸನ ರೂಪ ಕರ್ಮವನ್ನ 3 ಕರ್ಮವನ್ನ ದಿನದಲ್ಲಿ ತಪ್ಪದೆ ಆಚರಿಸಿ ಆ 3 ಕರ್ಮಗಳ ಸಿದ್ಧಿ ಆದ ನಂತರ ಏನಕ್ಕನವ ಮುಕ್ತನಾಗ್ತಾನೆ. 3 ಜನ್ಮ ಅಂತಂದ್ರೆ ಏನಪ್ಪಾ? ಶ್ರವಣ 1 ಜನ್ಮ. ಮಂಡನ ಮಿಶ್ರರು ಏನಾದ್ರು ಸೋತು ಶಂಕರ ಹತ್ತಿರ ಶಾಸ್ತ್ರಾಂಗ ಹಾಕಿ ಸನ್ಯಾಸ ಸ್ವೀಕರಿಸಿದ್ರು. ಸನ್ಯಾಸ ಸ್ವೀಕರಿಸಿದ ನಂತರ ಏನಾಯ್ತು? ಉಪದೇಶ ಆಯ್ತು. ಉಪದೇಶಕ್ಕೆ ಏನ್ ಅನ್ಬೇಕು? ಅದಕ್ಕೆ ಶ್ರವಣ. ಆ ಶ್ರವಣವನ್ನು ಏಕಾಂತದಲ್ಲಿ ಮಾಡುವುದಕ್ಕೆ ಏನ್ ಅನ್ಬೇಕು? ಮನನ. ಆ ಮನನ ಮಾಡಿದ್ದನ್ನು ಜೀವನದಲ್ಲಿ ಅಪರೋಕ್ಷಾನುಭವಕ್ಕೆ ನಿತ್ಯಾನುಸಂಧಾನ ಮಾಡುವುದಕ್ಕೆ ಏನ್ ಅನ್ಬೇಕು? ನಿಧಿಧ್ಯಾಸನ. ಇವು 3 ನಿನಗೆ ಸಿದ್ಧಿ ಆದ್ರೆ 3 ಜನ್ಮದಲ್ಲಿ ಮುಕ್ತ ನೀನು. ಮ್ಯಾಲಿಂದ ಏನಪ್ಪಾ ಅದು? 100 ಜನ್ಮ. ಇದಕ್ಕೆ ಎಷ್ಟಪ್ಪ ಇದು? 3 ಜನ್ಮ. ಟೈಮ್ ಆತನ ಆಗೈತೆ ನೋಡ, ಆಗೈತೆ. ಟೈಮ್ ಆತಪ್ಪ ಅಂದ್ರೆ ಸಾಕು.